ತ್ರಿಮೂರ್ತಿ ಸ್ವರೂಪ ಬೇಡಿದ ವರಗಳನ್ನ ಶೀಘ್ರವಾಗಿ ದಯಪಾಲಿಸತಕ್ಕಂತಹವನು, ಪಶು ಪಕ್ಷಿ ಪ್ರಾಣಿ ಸಂಕುಲನವನ್ನ ಸಮೃದ್ಧಿತನದಿಂದ ಬೆಳೆಸ್ತಕ್ಕಂತಹವನು. ಯಾರು ಶ್ರದ್ಧೆಯಿಂದ ಭಕ್ತಿಯಿಂದ ಒಮ್ಮೆ ಕೂಗುಡಿದು ಕರೆದರೂ ಓಗೊಟ್ಟು ಬರ್ತಕ್ಕಂಥ ಮೂರ್ತಿ ಅಂದರೆ ಅದು ದತ್ತ ಮಹಾರಾಜರು. ಎಂಥ ಆತ್ಮಗಳಿದ್ರು, ಅಕಾಲ ಮೃತ್ಯುವಿಗೀಡಾಗಿರ್ತಕ್ಕಂಥವರಿದ್ರು, ಕೆಲವು ಭೂತಚೇಷ್ಟೆಗಳಲ್ಲಿ ಒದ್ದಾಡ್ತಾ ಇದ್ರು ಸಹಿತ, ಅಂತಹ ದುಷ್ಟತನದ ದುಷ್ಟಾತ್ಮಗಳಿದ್ರು ಸಹಿತ ಅದನ್ನು ಹೊಡೆದೋಡಿಸುವಂತಹ ಶಕ್ತಿ ಗುರು ದತ್ತ ಮಹಾರಾಜರಿಗಲ್ದಿರ ಮತ್ತಾರಿಗೂ ಇಲ್ಲ. ವೀಕ್ಷಿಸಿ ವಿಶೇಷ ಮಹರ್ಷಿವಾಣಿ ಇದೇ ಶನಿವಾರ ಬೆಳಗ್ಗೆ 8ಕ್ಕೆ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ರಾಮರಾಜ್ ಅರ್ಪಿಸುವ ಮಾರ್ಗಶಿರ ಧನುರ್ಮಾಸದ ಶುಭ ಗುರುವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಪಾವರ್ಡ್ ಬೈ ಮಾಲ್ಗುಡಿ ಕಾಂಟಿನೆಂಟಲ್ ಫಿಲ್ಟರ್ ಕಾಫಿ. ಪಾರಂಪರ್ಯವಾದ ಶ್ರೇಷ್ಠವಾದ ಫಿಲ್ಟರ್ ಕಾಫಿ ಅಂದರೆ ಅದು ಮಾಲ್ಗುಡಿ ಕಾಂಟಿನೆಂಟಲ್ ಫಿಲ್ಟರ್ ಕಾಫಿ. ನಿಮ್ಮ ಪ್ರತಿದಿನದ ಶುಭಾರಂಭವಾಗಲಿ ಮಾಲ್ಗುಡಿ ಕಾಂಟಿನೆಂಟಲ್ ಫಿಲ್ಟರ್ ಕಾಫಿಯನ್ನು ಸವಿಯೋದ್ರೊಂದಿಗೆ ಅಂತ ಹೇಳ್ತಾ ಇನ್ನು ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲಾ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರ್ಜಿಯವರ ಬ್ರಹ್ಮರ್ಷಿ ಆನಂದ ಸುದ್ದಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲಾ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ. ಖಂಡಿತವಾಗಿಯೂ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ಮೊದಲಿಗೆ ನಮ್ಮ ದೇಹದಲ್ಲಿ ಇರುವಂತಹ ರೋಗ ನಿರೋಧಕ ಶಕ್ತಿಯನ್ನ, ಪ್ರತಿರೋಧಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನು ವೃದ್ಧಿಸಿಕೊಳ್ಬೇಕು. ಅದಕ್ಕಾಗಿ ಸೇವಿಸಬೇಕು ಪ್ರತಿದಿನ ಅಮೃತ ಬಿಂದು. ಸೇವಿಸೋಣ ಪ್ರತಿದಿನ ಅಮೃತ ಬಿಂದು. ಎಬಿ ಪ್ರಾಪರ್ಟೀಸ್ ವೀಕ್ಷಕರೇ, ಎಬಿ ಪ್ರಾಪರ್ಟೀಸ್ ಅವರು ಈಗ ಹೊಸದಾದಂತಹ ಒಂದು ವಿಶೇಷ ಯೋಜನೆಯನ್ನ ಪ್ರಾರಂಭ ಮಾಡಿದ್ದಾರೆ. ಕೈಗೆಟುಕುವಂತಹ ದರದಲ್ಲಿ ನೀವು 20-30 ನಿವೇಶನವನ್ನ ಕೊಂಡ್ಕೊಳ್ಬಹುದು. ಕೇವಲ 4.5 ಲಕ್ಷ ರೂಪಾಯಿಗಳಿಗೆ ಮಾತ್ರ. ಖಂಡಿತವಾಗಿ ಸಂಪರ್ಕ ಮಾಡಬಹುದು. ಎಬಿ ಪ್ರಾಪರ್ಟೀಸ್ ಮತ್ತು ಶ್ರೀಕೃಷ್ಣ ಘೀ, ಕೊಳಲು ನವಿಲುಗರಿಯ ಗುರುತಿನ ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ ಖಂಡಿತವಾಗಿಯೂ ಸೇವಿಸಿ ಆರೋಗ್ಯವಂತರಾಗಿರಿ. ಇದನ್ನ ತಿಂದರೆ ದೇಹಕ್ಕೆ ಕೊಬ್ಬಿನ ಅಂಶ ಸೇರೋದಿಲ್ಲ, ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ. ಅಷ್ಟೇ ಅಲ್ಲದೆ ಆರೋಗ್ಯವನ್ನು ಸಹ ಇದು ಕಾಪಾಡುತ್ತೆ. ಹಾಗಾಗಿ ಖಂಡಿತವಾಗಿಯೂ ಸೇವಿಸಿ ಆರೋಗ್ಯವಂತರಾಗಿರಿ. ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್. ದೀಪದ ಬೆಳಕಿನಲ್ಲಿ ಒಂದು ದೈವಿಕ ಅನುಭವ. 5 ವಿಶೇಷ ತೈಲಗಳ ಮಿಶ್ರಣವೇ ದೀಪಂ ಲ್ಯಾಂಪ್ ಆಯಿಲ್. ಖಂಡಿತವಾಗಿಯೂ ಬಳಸಿ ನೋಡಿ, ಶುಭ ಫಲಗಳನ್ನು ನಿಮ್ಮದಾಗಿಸಿಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ, ಇದು ಮಾರ್ಗಶಿರ ಧನುರ್ಮಾಸದ ವಿಶೇಷ ಶುಭ ಗುರುವಾರದ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ಈಗಷ್ಟೇ ನೀವು ಕಾರ್ಯಕ್ರಮದ ಪ್ರಾರಂಭದಲ್ಲಿ ನೋಡಿದ್ರಿ, ಇದೇ ಬರುವ ಶನಿವಾರ ಬಹಳ ವಿಶೇಷವಾದಂತಹ ದಿನ ದತ್ತ ಜಯಂತಿ. ಹಾಗಾಗಿ ದತ್ತ ಜಯಂತಿಯ ಪ್ರಯುಕ್ತ ನಾವು ಇದೇ ಬರುವ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನೋಡುವಂಥದ್ದು ಏನು ಅಂತಂದ್ರೆ, ಕಲಬುರಗಿ ಜಿಲ್ಲೆಯಲ್ಲಿ ಇರುವಂತಹ ದತ್ತರ ಮೂಲ ಸಾನ್ನಿಧ್ಯ ಇರುವಂತಹ ಗಾಣಗಾಪುರ ಕ್ಷೇತ್ರ ದರ್ಶನವನ್ನ. ಯಾರೆಲ್ಲ ದತ್ತ ಜಯಂತಿಯ ದಿನದಂದು ಗಾಣಗಾಪುರ ಕ್ಷೇತ್ರಕ್ಕೆ ಹೋಗಿ ದರ್ಶನ ಮಾಡಬೇಕು ಅಂತ ಇದ್ರಿ, ಆದರೆ ಅದು ಸಾಧ್ಯವಾಗ್ತಾ ಇಲ್ಲ ಈಗ. ಹಾಗಾಗಿ ಆ ದಿನ ಶನಿವಾರದ ದಿನ ದತ್ತ ಜಯಂತಿಯ ಶುಭ ದಿನದಂದು ಗುರುಗಳ ಸ್ಮರಣೆಯನ್ನ ಮಾಡ್ತಾ ಮನೆಯಲ್ಲಿ ಕುಳಿತೇ ಗಾಣಗಾಪುರ ಕ್ಷೇತ್ರದ ದರ್ಶನವನ್ನು ನೀವು ಮಾಡಬಹುದು. ಇದೇ ಬರುವ ವಿಶೇಷ ಶನಿವಾರದ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ಮತ್ತು ಆ ದಿನ ನಮ್ಮ ಸ್ಟುಡಿಯೋದಲ್ಲೂ ಕೂಡ ದತ್ತರಿಗೆ ವಿಶೇಷವಾದಂತಹ ಪೂಜಾರಾಧನೆ ಕೂಡ ಸಲ್ಲಿಸಲಾಗುತ್ತೆ. ಆ ಕಾರ್ಯಕ್ರಮವನ್ನು ಕೂಡ ತಪ್ಪದೇ ವೀಕ್ಷಿಸಿ. ಇನ್ನು ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕಳೆದ 2 ವರ್ಷಗಳಿಂದ ವಿಶ್ವವನ್ನೇ ತಲ್ಲಣಗೊಳಿಸಿ ಮಾನವ ಜಗತ್ತನ್ನೇ ಬುಡಮೇಲು ಮಾಡಿರುವಂಥದ್ದು, ದಿಕ್ಕು ದಿಸೆ ಕಾಣದೇ ಇರುವಂತೆ ಮಾಡಿರುವಂಥದ್ದು ಈ ಮಹಾ ಸಾಂಕ್ರಾಮಿಕ ರೋಗ ಕೊರೋನಾ. ಈ ಕೊರೋನಾ ಅಂದರೆ ಕೋವಿಡ್ ಅಂತ ಏನು ಕರಿತಾ ಇದೀವಿ ನಾವು, ಅದು 2 ಅಲೆಗಳಲ್ಲಿ ಲಕ್ಷಾಂತರ ಜೀವವನ್ನ ಪಡೆದು ಕೋಟ್ಯಂತರ ಜನರ ಜೀವನವನ್ನೇ ಅಸ್ತವ್ಯಸ್ತ ಮಾಡಿರುವಂಥದ್ದು. ಆದರೂ ಪ್ರಸ್ತುತ ಕೊರೋನಾದೊಂದಿಗೆ ಹೋರಾಡ್ತಾ ನಾವೆಲ್ಲರೂ ನಮ್ಮ ಜೀವನವನ್ನು ನಡೆಸೋದು ಅತ್ಯಗತ್ಯವಾಗಿದೆ, ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ, ಜವಾಬ್ದಾರಿಯಾಗಿದೆ, ಹೊಣೆಗಾರಿಕೆ ಆಗಿದೆ. ಅದರಲ್ಲೂ ಈಗ ಈ ಕೊರೋನಾ ಮಹಾ ಸಾಂಕ್ರಾಮಿಕ ರೋಗ 3ನೇ ಅಲೆಯ ಸೂಚನೆಯನ್ನು ನೀಡ್ತಾ ಇರೋದು ಮತ್ತು ವಿವಿಧ ರೂಪಗಳಲ್ಲಿ ಕಾಣಿಸಿಕೊಳ್ತಾ ಇರೋದು ಅತ್ಯಂತ ಆತಂಕದ ವಿಷಯವಾಗಿದೆ.
ಹಾಗಿದ್ರೆ ನಾವೇನ್ ಮಾಡಬೇಕು? ಕೊರೋನಾ ಹರಡದಂತೆ ತಡಿಬೇಕು ಅಂದ್ರೆ ಒಂದಿಷ್ಟು ಕೋವಿಡ್ ನಿಯಮಗಳನ್ನ ಕಡ್ಡಾಯವಾಗಿ ಪಾಲಿಸಲೇಬೇಕು. ಮಾಸ್ಕ್ ಅನ್ನ ಧರಿಸಬೇಕು, ಸ್ಯಾನಿಟೈಸರ್ನ ಬಳಸಬೇಕು, ಅವಶ್ಯಕತೆ ಇದ್ದರೆ ಮಾತ್ರ ಪ್ರಯಾಣ ಮಾಡಬೇಕು. ಮನೆಯಲ್ಲಿ ಪ್ರತಿ ಸದಸ್ಯರ ಬಗ್ಗೆ, ಪುಟ್ಟ ಪುಟ್ಟ ಮಕ್ಕಳ ಬಗ್ಗೆ ಮತ್ತು ಹಿರಿಯರ ಬಗ್ಗೆ ಅತ್ಯಂತ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕು, ಜಾಗರೂಕತೆಯನ್ನು ವಹಿಸಬೇಕು. ಸಾರ್ವಜನಿಕ ಸ್ಥಳಗಳಲ್ಲಿ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಬೇಕು ಮತ್ತು ಗುರುಜರು ತಿಳಿಸಿರೋ ಹಾಗೆ ಬಿಸಿ ಬಿಸಿ ಆಹಾರ ಪದಾರ್ಥವನ್ನೇ ಸೇವಿಸಬೇಕು. ಇದೆಲ್ಲದರ ಜೊತೆಗೆ ಬಹಳ ಮುಖ್ಯವಾಗಿ 2 ಲಸಿಕೆಗಳನ್ನು ತೆಗೆದುಕೊಳ್ಳಲೇಬೇಕು. ಈ ಎಲ್ಲ ಕೋವಿಡ್ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸೋಣ, ಕೊರೋನಾ ಹರಡದಂತೆ ತಡೆಯೋಣ ಅಂತ ಹೇಳ್ತಾ, ಇನ್ನು ಈ ಶುಭ ದಿನದ ವಿಶೇಷತೆ, ಅನುಷ್ಠಾನ, ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳ್ಕೊಳ್ಳೋ ಗುರುಜನದ ಜೊತೆಗೆ ಇವತ್ತು ಹನುಮ ಜಯಂತಿ ಮತ್ತು ಮಾರ್ಗಶಿರ ಮಹಾಲಕ್ಷ್ಮಿ ವ್ರತಾನುಷ್ಠಾನವನ್ನ, ಪೂಜಾರಾಧನೆಯನ್ನ ಕೂಡ ಬಹಳ ಶ್ರದ್ಧೆ ಭಕ್ತಿಯಿಂದ ನಿರ್ವಹಿಸಲಾಗ್ತಿದೆ ನಮ್ಮ ಸ್ಟುಡಿಯೋದಲ್ಲಿ ಗುರುಜರ ನೇತೃತ್ವದಲ್ಲಿ. ಬನ್ನಿ ಹಾಗಿದ್ರೆ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಮೊದಲಿಗೆ ಗುರುಜನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾ ನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ, ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರು ಆಗಿರುವಂತಹ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು. ಬನ್ನಿ ಹಾಗಿದ್ರೆ ಗುರುಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ಓಂ ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರದೋ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಮಾರುತಿಂ 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 ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿನೇ ನಮಃ. ಹನುಮದ್ರುತ ಅಥವಾ ಹನುಮತ್ ಜಯಂತಿ, ಇವತ್ತು ಹನುಮತ್ ಜಯಂತಿ ಅಂತಲೂ ಕರೀತಾರೆ, ಹನುಮದ್ರುತ ಅಂತಲೂ ಕರೀತಾರೆ. ಏನೇ ಆದರೂ ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರದೋ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಹನುಮನ ಪ್ರಾರ್ಥನೆ ಮಾಡೋದಕ್ಕೆ, ಹನುಮನ ಆರಾಧನೆ ಮಾಡಲಿಕ್ಕೂ ಜೊತೆಗೆ ವಿಶೇಷವಾಗಿರ್ತಕ್ಕಂಥ ರಾಮಭಕ್ತ ಹನುಮ ತನ್ನ ದೇಹದ ರೋಮ ರೋಮದಲ್ಲೂ ಸಹಿತ ರಾಮನಾಮ ಒಂದು ಬಿಟ್ಟರೆ ಮತ್ತೊಂದನ್ನು ಆಲೋಚನೆ ಮಾಡದಿರತಕ್ಕಂಥ, ಅದರಲ್ಲೂ ಶ್ರದ್ಧೆಯಿಂದ ಭಕ್ತಿಯಿಂದ, ಭಕ್ತಿ ಪ್ರಧಾನವಾಗಿರ್ತಕ್ಕಂಥ ಅಥವಾ ವಿಶೇಷವಾಗಿರ್ತಕ್ಕಂಥ ಧ್ಯಾನಸಕ್ತನಾಗಿರ್ತಕ್ಕಂಥ ಮೂರ್ತಿ ಯಾರಾದರೂ ಇದ್ದರೆ ಅದು ಹನುಮ ಮಾತ್ರ. ಅಂಥ ಹನುಮ ಕರ್ನಾಟಕದಲ್ಲಿ ಹುಟ್ಟಿದ್ದು, ಕಿಷ್ಕಿಂದೆ ಎಂಬತಕ್ಕಂಥದ್ದು ಬಳ್ಳಾರಿ ಹತ್ರ ಇರ್ತಕ್ಕಂತಹ, ಅದರಲ್ಲೂ ವಿಶೇಷವಾಗಿರ್ತಕ್ಕಂಥ ಹನುಮ ಹುಟ್ಟಿದಂಥ ಸಾನ್ನಿಧ್ಯವೇ ಬಹಳ ವಿಶೇಷ. ಕರ್ನಾಟಕದಲ್ಲಿ ಹುಟ್ಟಿರ್ತಕ್ಕಂಥ ಹನುಮ, ಕಿಷ್ಕಿಂದ ಎಂಬತಕ್ಕಂತಹದ್ದು ಹಂಪಿ ಬಳಿ ಇರತಕ್ಕಂತಹ ಹನುಮ, ಇವತ್ತಿಗೂ ಸಹಿತ ಅಲ್ಲಿ ವಾಲಿ ಸುಗ್ರೀವರು ವಾಸವಾಗಿರ್ತಕ್ಕಂಥದ್ದು ಹನುಮ ಇದ್ದಂತಹ ಸ್ಥಳ, ಅಂದರೆ ಆ ಒಂದು ಚಿಕ್ಕದಾದಂಥ ಗುಹೆ, ಮೂಲ ಸಾನ್ನಿಧ್ಯ ಇವತ್ತಿಗೂ ಸಹಿತ ನೋಡ್ಬೋದು. ಬಹುಶಃ ಒಂದು ಸಂತೋಷದ ಸುದ್ದಿ ಏನಪ್ಪಾ ಅಂದರೆ, ಅಯೋಧ್ಯೆಯಲ್ಲಿರ್ತಕ್ಕಂತಹ ರಾಮ, ಕರ್ನಾಟಕದಲ್ಲಿದ್ದಂಥ ಹನುಮ, ಈ ಹನುಮನ ನೋಡಲಿಕ್ಕೆ ಅಯೋಧ್ಯೆಯಿಂದ ರಾಮ ಇಲ್ಲಿಗೆ ಬಂದ. ರಾಮ ಇಲ್ಲಿಗೆ ಬಂದದ್ರಿಂದಲೇ ಭಕ್ತರಿಗೂ ಸಹಿತ ಅನುಕೂಲ ಆಗಲಿ ಅಂತ ಹೇಳಿ ಅಯೋಧ್ಯ ಮತ್ತು ಕಿಷ್ಕಿಂದ ಅಂದರೆ ಹಂಪೆಗೆ ವಿಶೇಷವಾಗಿರ್ತಕ್ಕಂಥ ಹನುಮನ ದರ್ಶನ ಮಾಡಲಿಕ್ಕಾಗಿ ನೇರ ಸಂಪರ್ಕವನ್ನು ಸಹಿತ ಕಲ್ಪಿಸ್ತಾ ಇದ್ದಾರೆ ಇವತ್ತು ಕೇಂದ್ರ ಸರ್ಕಾರ. ಅಂದರೆ ಅಯೋಧ್ಯೆಗೂ ಮತ್ತು ಇಲ್ಲಿರ್ತಕ್ಕಂಥ ಹನುಮನ ಮೂಲ ಸಾನ್ನಿಧ್ಯಕ್ಕೂ ಒಂದು ವ್ಯವಸ್ಥೆ, ಟ್ರೈನ್ ವ್ಯವಸ್ಥೆ ಅಂದರೆ ರೈಲಿನ ವ್ಯವಸ್ಥೆ ಸಹಿತ ಸದ್ಯದಲ್ಲೇ ಆಗುತ್ತೆ ಅನ್ನೋ ಒಂದು ಸಂತೋಷ ನಮಗಿದೆ. ಅಯೋಧ್ಯ ದರ್ಶನ ಮಾಡಿದವರು ಇಲ್ಲಿ ರಾಮರ ದರ್ಶನ ಮಾಡ್ಬೋದು. ಅಯೋಧ್ಯೆಯಲ್ಲಿರ್ತಕ್ಕಂಥ ರಾಮ, ಇಲ್ಲಿರ್ತಕ್ಕಂಥ ಹನುಮ. ಹನುಮನ ಸಾನ್ನಿಧ್ಯ ಅಷ್ಟು ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಸ್ವಲ್ಪ ಬೆಟ್ಟದ ಮೇಲಿದ್ದರೂ ಆ ಬೆಟ್ಟವನ್ನು ಪರಿಕ್ರಮಿಸಿ ಹನುಮನ ದರ್ಶನ ಮಾಡುವಂತಹದ್ದು ಸಾಕಷ್ಟು ಜನದ ಸೌಭಾಗ್ಯವೇ ಸರಿ. ಇವತ್ತಂತೂ ಆ ಮೂಲ ಸಾನ್ನಿಧ್ಯದಲ್ಲಿ ರಾಮನಾಮ ನಿರಂತರವಾದಂತಹ ರೀತಿಯಲ್ಲಿ ಜಪಸಿದ್ಧಿ ಇದೆ, ಜೊತೆಗೆ ಹನುಮನ ಆರಾಧನೆ ಇದೆ. ಇವತ್ತಿಗೂ ಸಹಿತ ಹನುಮನ ಸಾನ್ನಿಧ್ಯಗಳಲ್ಲಿ ಎಷ್ಟೋ ನನ್ನ ಅನುಭವವೂ ಸಹಿತ, ಯಾಕೆಂದರೆ ನಾನು ಸಾಕಷ್ಟು ದೇವಾಲಯಗಳನ್ನು ಸುತ್ತಿದ್ದೇನೆ. ಮೊನ್ನೆ ಅಷ್ಟೇ ದಾವಣಗೆರೆ ಹತ್ರ ಇರ್ತಕ್ಕಂತಹ ದೊಡ್ಡ ಮಾಗಡಿ ಎಂಬತಕ್ಕಂತಹ ಆ ಪುಟ್ಟ ಗ್ರಾಮ, ಹೆಸರಿಗೆ ದೊಡ್ಡ ಮಾಗಡಿ ಆದರೆ ಪುಟ್ಟ ಗ್ರಾಮ, ಅಲ್ಲಿ ನಡೆಯುವಂತಹ ಒಂದು ಪವಾಡ ಏನು ಅಂತ ನಾನು ನಿಮಗೆ ತಿಳಿಸ್ಕೊಟ್ಟೆ. ಅದೇ ಪ್ರಕಾರ ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಆ ರಾಮನಾಮವನ್ನು ನಿರಂತರವಾದಂಥ ರೀತಿ, ಅಂದರೆ ಆ ರಾಮನಾಮನ ವಿಶೇಷವಾದಂಥ ರೀತಿ ಎಲ್ಲ ಭಕ್ತರ ಸಮ್ಮುಖದಲ್ಲೂ ಜೈ ಶ್ರೀರಾಮ್ ಅಂತ ಹೇಳಿದ್ರೆ ಭಗವಂತನ ಸಾನ್ನಿಧ್ಯದಾದಂತಹ ಪ್ರಸಾದವನ್ನು ನಾವು ಕಣ್ತುಂಬಿಸ್ಕೊಂಡ್ವಿ. ಅಂದರೆ ಭಗವಂತನ ಸಾನ್ನಿಧ್ಯದಲ್ಲಿ ಹನುಮನ ಕೊಂಡಾಡಬೇಕಾದ್ದಿಲ್ಲ, ಹನುಮನ ಸಾನ್ನಿಧ್ಯದಲ್ಲಿ ಹನುಮನ ಕೊಂಡಾಡುವಂಥದ್ದಲ್ಲ, ಹನುಮನ ಒಡೆಯನಾದಂತಹ ರಾಮನ ಕೊಂಡಾಡಿದ್ರೆ ಇಲ್ಲಿರುವ ಹನುಮ ತೃಪ್ತನಾಗ್ತಾನೆ, ಸಂತೋಷ ಪಡ್ತಾನೆ, ಆತ ಬೇಡಿದ್ದನ್ನು ಶೀಘ್ರವಾಗಿ ದಯಪಾಲಿಸ್ತಾನೆ. ಇದು ಹನುಮನಲ್ಲಿರ್ತಕ್ಕಂಥ ವಿಶೇಷತೆ. ಅಂತ ಹನುಮದ್ರುತ ಹನುಮತ್ ಜಯಂತಿ ಈ ಶುಭ ದಿನ ತಮ್ಮೆಲ್ಲರಿಗೂ ಸಹಿತ ಒಳಿತಾಗಲಿ, ಒಳ್ಳೆಯದಾಗಲಿ. ಧರ್ಮ, ಸಂಸ್ಕೃತಿ, ಸಂಪ್ರದಾಯ ಜೊತೆಗೆ ಅಂಜಲಿಬದ್ಧನಾಗಿ ಭಗವಂತ ಸದಾಕಾಲ ಹನುಮ ತನ್ನ ಒಡೆಯನಾದಂತಹ ರಾಮನ ಧ್ಯಾನ ಮಾಡಿದಂತಹದ್ದು,
ಏನಾದರೂ ಭಕ್ತಿಯ ಒಂದು ಪರಾಕಾಷ್ಠೆ ಎಂಬತಕ್ಕಂಥದ್ದನ್ನ, ಭಕ್ತಿ ಎಂಬತಕ್ಕಂಥ ಪದಕ್ಕೆ ಒಂದು ಅರ್ಥ ನೋಡಬೇಕಾದ್ರೆ ಅದು ಹನುಮನಿಂದಲೇ. ಅಂತ ಹನುಮತ್ ಜಯಂತಿಯ ಈ ಶುಭ ದಿನ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಶ್ರೀರಾಮಚಂದ್ರನ ಸಂಪೂರ್ಣ ಅನುಗ್ರಹ ಸಿಗಲಿ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಗುರುಜಿ, ಇವತ್ತಿನಿಂದ ಧನುರ್ಮಾಸ ಪ್ರಾರಂಭ ಆಗ್ತಾ ಇದೆ. ಧನುರ್ಮಾಸ ಪ್ರಾರಂಭ. ಪ್ರತಿಯೊಬ್ಬ ಅರ್ಚಕರಿಗೂ ಬೆಳಿಗ್ಗೆ ಬೇಗ ಎದ್ದು ಭಗವಂತನ ಸೇವೆ ಮಾಡುವಂತಹ ಒಂದು ಸೌಭಾಗ್ಯ. ಬೆಳಿಗ್ಗೆ ಬೇಗ ಎದ್ದೇಳಬೇಕು, ಭಗವಂತನ ಸೇವೆ ನಡೆಸಬೇಕು. ಆ ಸೇವಾ ಮನೋಭಾವದಲ್ಲಿ ತಾವು ತೃಪ್ತರಾಗಬೇಕು. ನಂಬಿದ್ರೆ ಉಂಟು, ನಂಬದಿದ್ರೆ ಇಲ್ಲ. ಯಾರು ನಂಬುತ್ತಾರೆ, ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡುವ ಅನುಷ್ಠಾನವನ್ನ, ದೇವರ ಸೇವೆ ಮಾಡುವಾಗಲೂ ಸಹಿತ ಭಗವಂತ ಸಾಕ್ಷಾತ್ ಭಗವಂತ ಅಲ್ಲಿದ್ದಾನೆ ಎಂಬತಕ್ಕಂತಹ ನಂಬಿಕೆಯಲ್ಲಿರಬೇಕು. ಇದಕ್ಕೆ ಚಿಕ್ಕದಾದಂತಹ ಒಂದು ನಿದರ್ಶನ, ಒಂದು ಕಥೆಯನ್ನು ಹೇಳ್ತಾರೆ. ಆದರೆ ಈ ಕತೆ ಒಂದಷ್ಟು ಜನಕ್ಕೆ ಮನಸ್ಸಿಗೆ ನೋವು ಉಂಟಾಗಬಹುದು, ಒಂದಷ್ಟು ಜನಕ್ಕೆ ಹೌದಪ್ಪ ಸರಿ ಇದು ಅಂತ ಅನ್ನಿಸಬಹುದು. ಭಕ್ತರು ದೂರಾಭಾರದಿಂದ ಭಗವಂತನ ನೋಡ್ಲಿಕ್ಕಾಗಿ ಸಾಲುಗಟ್ಟೆ ನಿಂತು, ಸರತಿ ಸಾಲಲ್ಲಿ ನಿಂತು, ಅಥವಾ ಅದಕ್ಕೆ ಬೇಕಾದಂಥ ಬೇರೆ ಬೇರೆ ತರಹ ಎಲ್ಲಾ ತರಹ ಒಂದು ಕೈಂಕರ್ಯಗಳನ್ನು ಮಾಡಿ ಭಗವಂತನ ದರ್ಶನವನ್ನು ಮಾಡಿ ವರ್ಷಕ್ಕೊಮ್ಮೆ ಬಂದು ಮನೆ ದೇವರ ದರ್ಶನ ಅಂತ ಮಾಡಿ ಹೋಗೋರು ಇದ್ದಾರೆ. ಅಥವಾ ಭಗವತ್ ಸೇವೆ ನಡೆಸಬೇಕು ಅಂತ ಹೇಳಿ ನಿರಂತರವಾದಂಥ ಸೇವೆಯನ್ನು ಸಲ್ಲಿಸುವಂಥವರು ಇದ್ದಾರೆ. ಸೇವೆಯಲ್ಲಿ ತಮ್ಮ ಭಕ್ತಿ ಪರಾಕಾಷ್ಠೆಯನ್ನ ಬಹಳಷ್ಟು ಅಚ್ಚುಕಟ್ಟಾಗಿ ಮೆರೆಯುವಂತಹವರು ಇದ್ದಾರೆ. ಆದರೆ ಅವರು ಬಂದು ಭಗವಂತನ ದರ್ಶನ ಮಾಡಿ ಹೋದ ತಕ್ಷಣ ಸ್ವಲ್ಪ ದಿನಗಳಲ್ಲಿ ಅವರೊಂದು ರಿಸಲ್ಟ್ ಕೊಡ್ತಾರೆ. ಭಗವಂತನಿಂದ ನಾನು ದರ್ಶನ ಮಾಡ್ಕೊಂಡು ಬಂದ ತಕ್ಷಣ ನನಗೆ ಕೆಲಸ ಆಯಿತು, ನನಗೆ ಅನುಕೂಲ ಆಯಿತು, ಅಥವಾ ಭಗವಂತ ನನ್ನ ಕೈ ಹಿಡಿದ. ಈ ಪ್ರಕಾರವಾಗಿರತಕ್ಕಂಥದ್ದು ಸಾಕಷ್ಟು ಜನಗಳ ಧ್ವನಿ ನೀವು ಆಲಿಸಿದ್ದೀರಿ, ನಾನು ಕೇಳಿದ್ದೀರಿ, ಎಲ್ಲರೂ ನೋಡ್ತಿದ್ದೀವಿ. ಆದರೆ ಅದರಲ್ಲಿ ಒಬ್ಬರ ಒಂದು ಪ್ರಶ್ನೆ ಆಗಿರುತ್ತೆ. ಆ ಪ್ರಶ್ನೆ ಏನಪ್ಪಾ ಅಂದ್ರೆ, ಸದಾಕಾಲ ಭಗವಂತನ ಸೇವೆಯನ್ನೇ ಮಾಡಿಕೊಂಡು ಬೆಳಗ್ಗೆ ಎದ್ದು ಬಾಗಿಲು ತೆಗೆದು ಭಗವಂತನಿಗೆ ಅಭಿಷೇಕ ಮಾಡಿ ಅಲಂಕಾರ ಮಾಡಿ ಅವನ ಸೇವೆಯಲ್ಲೇ ನಿರತರಾಗಿದ್ದು, ಆ ನಿರತರಾಗಿರ್ತಕ್ಕಂತಹ ಭಗವಂತನಿಗೂ ಸೇವೆಯನ್ನು ಮಾಡತಕ್ಕಂಥ ಅರ್ಚಕರ ಕುಟುಂಬ ಅಥವಾ ಅಲ್ಲಿರ್ತಕ್ಕಂಥ ಒಬ್ಬ ಅರ್ಚಕ, ಆತ ಯಾಕೆ ಅಭಿವೃದ್ಧಿಯನ್ನು ಕಂಡಿಲ್ಲ? ಆತ ಯಾಕೆ ಯಶಸ್ಸನ್ನು ಕಾಣ್ತಿಲ್ಲ? ಆತನ ಕುಟುಂಬ ಯಾಕೆ ಕಣ್ಣೀರಾಗ್ತಾ ಇದೆ? ಯಾತಕ್ಕಾಗಿ ಅವ್ರ ಕುಟುಂಬದೆಲ್ಲರೂ ಸಹಿತ ನೋವು ಅನುಭವಿಸುತ್ತಿದ್ದಾರೆ? ಈ ಚಿಂತನೆ ಎಲ್ಲರಲ್ಲೂ ಬರುತ್ತೆ. ಹಾಗೆ ಒಬ್ಬ ಭಕ್ತ ಅಲ್ಲಿರ್ತಕ್ಕಂಥ ಒಬ್ಬ ಅರ್ಚಕನ್ನೇ ಕೇಳ್ತಾರೆ, ನಾವು ವರ್ಷಕ್ಕೆ ಒಂದ್ಸತಿ 2 ಸತಿ ಬಂದು ಹೋಗ್ತೀವಿ ಭಗವಂತನ ಹತ್ರ, ಭಗವಂತನ ದರ್ಶನ ಮಾಡಲಿಕ್ಕೆ ಸರತಿ ಸಾಲಲ್ಲಿ ನಿಂತು ಅಷ್ಟು ದೊಡ್ಡ ಕ್ಯೂನಲ್ಲಿ ಬಂದು ಇಲ್ಲಿ ಬರದೇ ದೊಡ್ಡ ಪ್ರಯಾಸ ಆದರೂ ಬಂದು ದರ್ಶನ ಮಾಡ್ತೀವಿ. ದರ್ಶನ ಮಾಡಿದ ತಕ್ಷಣ ಭಗವಂತ ನಮ್ಮನ್ನು ತೃಪ್ತಿಯಾಗಿಟ್ಟಿದ್ದಾನೆ. ನಾನು ಒಮ್ಮೆ ಇಲ್ಲಿರೋ ಭಗವಂತನ ದರ್ಶನ ಮಾಡಿ ಹೋದ್ರೆ ನನ್ನ ಕೆಲಸ ಇಮಿಡಿಯೇಟ್ ಆಗುತ್ತೆ. ನಾನು ಏನು ಸಂಕಲ್ಪ ಇಟ್ಕೊಂಡು ಬಂದಿರ್ತೀನೋ ಆ ಸಂಕಲ್ಪ ಸಿದ್ಧಿಸ್ತಾನೆ ಭಗವಂತ. ಇಷ್ಟು ಶಕ್ತಿ ಇರ್ತಕ್ಕಂತಹ ಭಗವಂತ, ಇಷ್ಟು ಪವಾಡಗಳನ್ನು ಸೃಷ್ಟಿ ಮಾಡುವಂಥ ಭಗವಂತ, ಇಲ್ಲಿರ್ತಕ್ಕಂತಹ ಈ ದೇವಸ್ಥಾನದ ಆಡಳಿತ ಮಂಡಳಿಯಲ್ಲಿರ್ತಕ್ಕಂಥವರಾಗಲಿ ಅಥವಾ ದೇವಸ್ಥಾನದ ಹೊರಭಾಗದಲ್ಲಿ ಪ್ರಧಾನ ದ್ವಾರದ ಹೊರಭಾಗದಲ್ಲಿರ್ತಕ್ಕಂತಹ ಆ ಭಿಕ್ಷಕ ಅಥವಾ ದೇವಾಲಯದ ಮುಂದೆ ಕೂತು ಭಿಕ್ಷೆಯನ್ನು ಬೇಡ್ತಿರ್ತಾರಲ್ಲ, ಆತ ಅವನಿಗೆ ಯಾಕೆ ಒಳ್ಳೇದಾಗ್ತಾ ಇಲ್ಲ? ಅಲ್ಲಿಗೆ ಇಲ್ಲಿ ದೇವರಿಲ್ವಾ? ಅಥವಾ ಅವನ ಹಣೆ ಬರದಲ್ಲಿ ಏನಿದೆ? ಯಾತಕ್ಕಾಗಿ ಅವನು ದೇವರ ಸಾನ್ನಿಧ್ಯವನ್ನು ನಾವು ಒಂದ್ಸತಿ ಬಂದು ನೋಡೋದೇ ಬಹಳ ಕಷ್ಟ. ಅಷ್ಟು ದೂರದಿಂದ ಬಂದು ಭಗವಂತನ ದರ್ಶನ ಮಾಡಿದ ತಕ್ಷಣ ನಮ್ಮ ಕೆಲಸ ಆಗೋಗ್ತಾ ಇದೆ. ಆದರೆ ಈ ಭಗವತ್ ಸಂಕಲ್ಪ, ಭಗವಂತನ ಸಾನ್ನಿಧ್ಯದ ಮುಂದೆ ನಿಂತು ಅಲ್ಲಿ ಬೇಡ್ತಾ ಇದ್ದಾನಲ್ಲ, ಆಗ ಒಳಗಿರುವಂತಹ ವ್ಯಕ್ತಿ ಹೇಳ್ತಾರೆ, ಆತ ಬೇಡ್ತಿರ್ತಕ್ಕಂಥದ್ದು, ಅಮ್ಮ 1 ರೂಪಾಯಿ ಕೊಡಿ, ಅಮ್ಮ 2 ರೂಪಾಯಿ ಕೊಡಿ, ಅಮ್ಮ 10 ರೂಪಾಯಿ ಕೊಡಿ. 1, 2, 10 ಇಷ್ಟಕ್ಕೆ ಸೀಮಿತ. ಅವನು ಬೇಡಿದ್ದನ್ನ ಕೊಡ್ತಿದ್ದಾನೆ ಭಗವಂತ. ಇದನ್ನ ಅರ್ಥ ಮಾಡ್ಕೋಬೇಕು ನಾವಿಲ್ಲಿ. ನೀವೇನು ಕೇಳಿದ್ದೀರಿ ನಿಮಗದು ಸಿಗ್ತಾ ಇದೆ. ನಿಮ್ಮ ಹಸಿವಿಗೆ ಏನು ಊಟ ಬೇಕೋ ಅದು ಸಿಗ್ತಾ ಇದೆ. ಆದರೆ ಇಹದಲ್ಲಿ ನಾವಿಲ್ಲಿರುವ ತನಕ ನಮಗೇನೆಲ್ಲ ಬೇಕು? ನಮಗೊಂದಿರ್ಲಿಕ್ಕೆ ಮನೆ ಬೇಕು, ಓಡಾಡ್ಲಿಕ್ಕೆ ಗಾಡಿ ಬೇಕು, ಒಂದು ಉದ್ಯೋಗ ಬೇಕು, ಒಳ್ಳೆ ಹೆಂಡತಿ ಬೇಕು, ಒಳ್ಳೆ ಮಕ್ಕಳು ಬೇಕು, ಅಥವಾ ನನ್ನ ಪರಿಸರದಲ್ಲಿ ನನಗೆ ಆದಂಥ ಒಂದು ಸ್ಥಾನಮಾನ ಬೇಕು. ಇದನ್ನು ನಾವು ಭಗವಂತನ ಮುಂದೆ ಬಂದು ನಿಂತು ಬೇಡ್ತೀವಿ. ಆದರೆ ಇದಿಷ್ಟರಲ್ಲಿ ಯಾವುದಾದ್ರು ಒಂದು ವಿಚಾರವನ್ನು ಹೊರಗಿರ್ತಕ್ಕಂಥ ಭಿಕ್ಷಕ ಬೇಡ್ತಾನ? ಅವನು ಬೇಡ್ತಕ್ಕಂಥದ್ದು 1 ರೂಪಾಯಿ, 2 ರೂಪಾಯಿ, 5 ರೂಪಾಯಿ, 10 ರೂಪಾಯಿ. 100 ರೂಪಾಯಿ ಕೊಡಿ ಅಂತ ಯಾರನ್ನ ಕೇಳ್ತಾರಮ್ಮ? ಕೇಳೋದೇ ಇಲ್ಲ. ಅವನು ಕೇಳೋದು 1, 2, 3, 4, 10. ಅಥವಾ ಯಾರನ್ನ ಭಕ್ತರು 100 ರೂಪಾಯಿ ಕೊಡಿ ಅಂತ ಅವ್ನು ಕೇಳೋದೇ ಇಲ್ಲ. ಅಂದ್ರೆ ಕೈಯಡ್ಡಿ ಬೇಡದಾಗ ಇಲ್ಲಾಂದಿರ ಕಳಿಸ್ದಿರ ಬೇಡದ್ದನ್ನ ಕೊಡುವಂತಹವನು ಭಗವಂತ. ಹಾಗೆ ಕಾಯಕವನ್ನು ಮಾಡತಕ್ಕಂಥವ್ರು, ಕೆಲಸವನ್ನು ಮಾಡತಕ್ಕಂಥವ್ರು, ಆ ಪ್ರಾರಂಭ ದಿನಗಳಲ್ಲಿ ಅವರ ಮನೋಕಾಮನೆ ಹೇಗಿರುತ್ತೆ, ಮನಸ್ಸು ಹೇಗಿರುತ್ತೆ ಅಂದ್ರೆ, ಅಬ್ಬಾ
ಈ ಕ್ಷೇತ್ರದಲ್ಲಿ ಸೇವೆ ಮಾಡೋ ಭಗವಂತನ ಮುಟ್ಟುವಂತ, ಭಗವಂತನಿಗೆ ಅಲಂಕಾರ ಮಾಡುವಂತ, ಭಗವಂತನಿಗೆ ಅಭಿಷೇಕ ಮಾಡುವಂತ ಸೌಭಾಗ್ಯ ನನಗೆ ಸಿಕ್ತಲ್ಲ ಅಂತ ಆ ಪ್ರಾರಂಭ ದಿನಗಳಲ್ಲಿ ಅವರೂ ಯಥೇಚ್ಛವಾದ ಸೇವೆಯನ್ನು ಸಲ್ಲಿಸಿರ್ತಾರೆ. ಅದಾದ ನಂತರ ಏನಾಗುತ್ತೆ, ಅದೇ ಕ್ಷೇತ್ರದಲ್ಲಿರ್ತಕ್ಕಂಥವ್ರು ಮತ್ತೊಂದು ಕ್ಷೇತ್ರದ ಭಗವಂತನ ದರ್ಶನಕ್ಕೆ ಅಂತ ಹೊರಡ್ತಿರ್ತಾರೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಅದೇ ಕ್ಷೇತ್ರದಲ್ಲಿರ್ತಕ್ಕಂತಹ ಅರ್ಚಕರು ಇನ್ನೊಂದು ಕ್ಷೇತ್ರಕ್ಕೆ ಹೋಗಿ ಭಗವಂತನ ಪ್ರಾರ್ಥನೆ ಮಾಡ್ತಾರೆ. ಭಗವಂತ ನನ್ನನ್ನು ಕಾಪಾಡಪ್ಪ, ನನ್ನ ಹೆಂಡತಿ ಮಕ್ಕಳನ್ನು ಕಾಪಾಡು, ನಾನು ಸೇವೆ ಮಾಡುವಂಥ ಸಾನ್ನಿಧ್ಯದಲ್ಲಿ ನನಗೆ ಯಥೇಚ್ಛವಾದ ಅನುಕೂಲ ಆಗೋ ಥರ ಮಾಡು, ಅಥವಾ ನನ್ನ ಜೀವನಕ್ಕೆ, ನನ್ನ ಕುಟುಂಬಕ್ಕೆ ಒಳ್ಳೇದು ಮಾಡು ಅಂತ ಇಲ್ಲಿರ್ತಕ್ಕಂಥ ದೇವರನ್ನ ಕೈ ಬಿಟ್ಟು ಇನ್ನೊಂದು ದೇವರ ಹತ್ರ ನಾವು ಹೋಗಿ ನಿಲ್ತೀವಿ. ಇದು ನಾವು ಮಾಡುವ ಕೆಲಸ. ಇಲ್ಲಿ ದೇವರಿದ್ದಾನೆ ಅಂತ ಸಾವಿರಾರು ಜನ, ಲಕ್ಷಾಂತರ ಜನ ನಂಬಿ ಇಲ್ಲಿ ಬರ್ತಿದ್ದಾರೆ. ಇಲ್ಲಿರ್ತಕ್ಕಂತಹ ಸದಾಕಾಲ ಈತನ ಸೇವೆ ಮಾಡಲಿಕ್ಕೆ ಸಿಕ್ಕಂತ ಸೌಭಾಗ್ಯವನ್ನು ನಾವು ಮರೆತು ಮತ್ತೊಂದು ಕಡೆ ಹೋಗಿ ನಾವು ಕೈ ಅಡ್ಡಿ ನಿಲ್ತಾ ಇದ್ದೀವಿ. ದೇವರ ರೂಪಗಳು ನಾನಾ ವಿಧ. ಆದರೆ ಬೇಡುವ ಕಾಲ ಎಲ್ಲಿ ಬೇಡಬೇಕು? ಸದಾಕಾಲ ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ, ಇಲ್ಲಿ ಸಾನ್ನಿಧ್ಯವನ್ನು ಕಂಡು, ಇಲ್ಲಿರ್ತಕ್ಕಂತಹ ಭಗವಂತನ ಶ್ರೀರಾಮಚಂದ್ರನ ಸದ್ಭಕ್ತನಾದಂತಹ ಹನುಮನ ರೋಮ ರೋಮದಲ್ಲಿ ನಡೆಸ್ತಿರ್ತಕ್ಕಂತಹ ರಾಮನಾಮವನ್ನ ನಿರಂತರವಾದಂತಹ ಹನುಮನ ದರ್ಶನ ಮಾಡ್ತಾ, ಹನುಮನ ಪಾದಗಳನ್ನು ಹಿಸುಕಿ, ಪಾದಗಳನ್ನು ಮುಟ್ಟಿ, ಭಗವಂತ ನನ್ನನ್ನು ಕಾಪಾಡಪ್ಪ, ನಿನ್ನ ಸೇವೆಯನ್ನು ಸಲ್ಲಿಸುವಂತ ಭಾಗ್ಯ ನನಗೆ ಕೊಟ್ಟಿದ್ಯಾ, ನಿನ್ನ ಸೇವೆ ಮಾಡ್ತಿದ್ದೀನಿ ಅಂತ ಹೇಳಿ ನಾವು ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಬೇಕಾಗಿದೆ. ನಾವು ನಂಬಬೇಕು. ನಂಬಿಕೆ ಎಂಬತಕ್ಕಂತಹದ್ದು ಮೊದಲು ನಮಗಿರಬೇಕು. ಹಾಗೆ ಈ ಆಧ್ಯಾತ್ಮಿಕದ ರುಚಿ, ಆಧ್ಯಾತ್ಮಿಕದ ಒಂದು ಅನುಬಂಧ, ಆಧ್ಯಾತ್ಮಿಕದ ಒಂದು ವಿಶೇಷವಾದ ಶಕ್ತಿ ಇದೆಯಲ್ಲ, ಅದು ಸಾಮಾನ್ಯವಲ್ಲ. ದೇವರ ಮತ್ತು ಭಕ್ತನ ಮಧ್ಯದಲ್ಲಿರ್ತಕ್ಕಂಥ ಅವಿನಾಭಾವ ಸಂಬಂಧ, ಆ ಸಂಬಂಧ ಹೇಗಿದೆ ಅಂದರೆ, ಪ್ರತಿದಿನ ಬೆಳಿಗ್ಗೆ ಹಾಲು ಕರಿಬೇಕಾದ್ರೆ ಕರುನ್ನ ದೂರ ಕಟ್ಟಿರ್ತಾರೆ. ಹಸು ಹಾಲು ಕರಿಬೇಕಾದ್ರೆ, ಕೆಚ್ಚಲಲ್ಲಿ ಹಾಲು ಬಿಡಬೇಕಾದ್ರೆ ತನ್ನ ಕರುನ್ನ ನೋಡ್ಬೇಕಂತದ್ದು. ತನ್ನ ಕರುವನ್ನು ನೋಡಿದ್ರೆ ಮಾತ್ರ ಹಾಲು ಕೆಚ್ಚಲಲ್ಲಿ ಬಿಡ್ತಕ್ಕಂತಹದ್ದು. ಇಲ್ಲ ಅಂದ್ರೆ ನೀವು ಹರಿಪ್ರಯತ್ನ ಮಾಡಿದ್ರೂ ನಿಮ್ಮ ಮನಸ್ಸಿಗೆ ಅದು ಹಾಲು ಬಿಡೋದಿಲ್ಲ. ಆಗ ಕೆಚ್ಚಲ ಹಸು ಕರು ಓಡ್ ಬಂದ್ರೆ ಆಗ ಸಲೀಸಾಗಿ ಹಾಲು ಕೊಡುತ್ತೆ. ಹಾಗೆ ಭಕ್ತನಿಗೂ ಭಗವಂತನಿಗೂ ಮಧ್ಯದಲ್ಲಿರ್ತಕ್ಕಂಥ ಸಂಬಂಧ ಶ್ರದ್ಧೆ, ಭಕ್ತಿ ಎಂಬತಕ್ಕಂಥದ್ದು. ಆ ಭಕ್ತಿ ಎಂಬತಕ್ಕಂಥ ಪ್ರಧಾನವಾಗಿರ್ತಕ್ಕಂಥ ಭಕ್ತಿಯನ್ನ ಭಗವಂತನ ಪಾದಕ್ಕಿಟ್ಟು, ಭಗವಂತ ನೀನು ಇಲ್ಲಿದ್ಯಾ, ನೀನು ಸಾನ್ನಿಧ್ಯ ವಹಿಸಿದ್ಯಾ, ನಿನ್ನ ಇಲ್ಲಿ ಸಾಕ್ಷಾತ್ಕಾರವಾಗಿದೆಯಾ, ನಿನ್ನ ಸೇವೆ ಮಾಡೋ ಭಾಗ್ಯ ನನಗಿದೆ, ನನ್ನೂ ಉದ್ಧರಿಸು, ಬರ್ತಕ್ಕಂಥ ಭಕ್ತರನ್ನ ಉದ್ಧರಿಸು, ಎಲ್ಲರಿಗೂ ಒಳಿತನ್ನು ಮಾಡು ಅಂತ ನಾವು ಬೇಡಿದ್ರೆ ಖಂಡಿತ ನಮ್ಮನ್ನ ಬೇಡದು ನಮಗೆ ವಿಶೇಷವಾದಂಥ ರೀತಿ ಅನುಗ್ರಹವನ್ನು ಕಲ್ಪಿಸ್ತಾನೆ. ಅಂತಹ ಅನುಗ್ರಹವನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ವಿಶೇಷವಾಗಿರ್ತಕ್ಕಂಥ ದಿನವೇ ಹನುಮತ್ ಜಯಂತಿ. ಇವತ್ತು ಹನುಮ ನಡೆಸಿದ್ದು ಇದೇನೆ. ಹನುಮ ನಂಬಿದ್ದು ರಾಮನೊಬ್ಬನೇ. ರಾಮನ್ನ ಮಾತ್ರ ಹನುಮ ನಂಬಿದ್ದು. ಇವತ್ತಿನವರೆಗೂ ರಾಮನಾಮ ಒಂದು ಬಿಟ್ಟು ಮತ್ತೊಂದು ಗೊತ್ತಿಲ್ಲ. ಕೊನೆಗೆ ರಾಮನೇ ಯುದ್ಧಕ್ಕೆ ಬಂದ ಮುಂದೆ ನಿಂತು. ನೋಡಿ, ರಾಮಾಂಜನೇಯರ ಯುದ್ಧ ನಡೆಯುತ್ತೆ. ರಾಮಾಂಜನೇಯ ರಾಮನ್ನ ತನ್ನ ಹೃದಯದಲ್ಲಿ ಇಟ್ಕೊಂಡ್ರು ಯುದ್ಧಕ್ಕೆ ಬಂದು ನಿಂತ ರಾಮ ಇನ್ನೆಲ್ಲ ಕೇಳ್ದ, ನೋಡು ನಾನು ನಿನ್ಮೇಲೆ ಗದಪ್ರಹಾರ ಮಾಡೋದು ಬೇಡ, ನಿನ್ನ ಮೇಲೆ ಆ ಶಸ್ತ್ರಗಳನ್ನು ಬಿಡಿಸೋದು ಬೇಡೋದು ಬೇಡ. ಇಲ್ಲ ರಾಮ, ನನಗೆ ನಿನ್ನ ನಾಮದಲ್ಲೇ ನನಗೆ ಶಕ್ತಿ ಇದೆ, ನನ್ನ ಹೃದಯದಲ್ಲಿ ರಾಮ ಇದ್ದಾನೆ, ನನ್ನ ಎದುರುಗಡೆ ರಾಮ ಅಲ್ಲ, ನನ್ನ ಹೃದಯದಲ್ಲಿ ರಾಮ ಇದ್ದಾನೆ ಎಂದ ಹನುಮ. ಎಷ್ಟು ವಿಶೇಷ ಇದೆ. ಇದೆಲ್ಲ ಒಂದೊಂದು ಗೂಢಾರ್ಥಗಳನ್ನು ಅರ್ಥ ಮಾಡಿಕೊಂಡ್ರೆ ನಾವು ಹಾಕುವ ಹೆಜ್ಜೆಯನ್ನು ಸ್ಪಷ್ಟತೆಯಿಂದ ಹಾಕಿ ಕ್ರಮಬದ್ಧವಾಗಿ ಮಾಡಿ ಭಕ್ತಿ ಶ್ರದ್ಧೆಗಳಿಂದ ನಾವು ಭಗವಂತನ ಪ್ರಾರ್ಥನೆ ಮಾಡಿದ್ರೆ ಅಸಾಧ್ಯವಾದ ಯಾವುದೂ ಅಲ್ಲ, ಎಲ್ಲವೂ ಸಾಧ್ಯ. ಒಳ್ಳೆಯದಾಗಲಿ. ಗುರುಜಿ, ಧನುರ್ಮಾಸದ ವಿಶೇಷತೆ, ಹನುಮನ್ ಜಯಂತಿಯ ವ್ರತಾನುಷ್ಠಾನದ ಬಗ್ಗೆ ಎಲ್ಲ ಹೇಳ್ತಿದ್ರಿ. ಖಂಡಿತಮ್ಮ. ಹನುಮನ ಬಗ್ಗೆ ಅಂತೂ ಎಷ್ಟು ಹೇಳಿದ್ರೂ ಅದು ತುಂಬಾ ಕಡಿಮೆನೆ. ಹನುಮನ ಕೊಂಡಾಡುವಂಥ ರೀತಿಯೇ ಬಹಳ ವಿಶೇಷ. ಇವತ್ತಿಗೂ ಸಹಿತ ಸಾಕಷ್ಟು ಜನ ಭಕ್ತರು ಭಗವಂತನ ಪ್ರಾರ್ಥನೆ ಮಾಡಬೇಕಾದ್ರೆ ಹನುಮನ ತನ್ನ ಹೃದಯದಲ್ಲಿ ಇಟ್ಕೊಂಡಿರ್ತಾರೆ, ರಾಮನಾಮವನ್ನು ಉಚ್ಚರಿಸ್ತಾ ಇರ್ತಾರೆ. ಹನುಮನ ಸಾನ್ನಿಧ್ಯದಲ್ಲಿ ನಿಂತು ಅಲ್ಲಿ ರಾಮನಾಮವನ್ನೇ ಹೆಚ್ಚು ಆರಾಧನೆ ಮಾಡತಕ್ಕಂಥದ್ದು ಪದ್ಧತಿ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಎಷ್ಟು ಚೆನ್ನಾಗಿದೆ ಆ ಮೂರು ಪದಗಳು, ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಆ ರಾಮನಾಮವನ್ನು ಹೇಳ್ತಿದ್ರೆ ಹನುಮ ತೃಪ್ತನಾಗ್ತಾನೆ. ಹನುಮ ತೃಪ್ತನಾದಂದ್ರೆ ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಾನೆ. ಹನುಮ ಶಕ್ತಿವಂತ, ಭಕ್ತಿವಂತ, ಜೊತೆಗೆ ಧೈರ್ಯವಂತ, ಶೈರ್ಯವಂತ. ಏನನ್ನ ಕೇಳಿದ್ರು ಸಹಿತ ಕೊಡುವಂತಹ, ಆದರೆ ಕೊಡುವಂತ ಮನಸ್ಸು ಸಹಿತ, ಕೊಡುವಾಗೂ ಸಹಿತ ತನ್ನ ಕಣ್ಣುಗಳನ್ನು ಪೂರ್ತಿ ತೆಗೆದು ಕೊಡೋದಿಲ್ವಂತೆ. ಆಗ್ಲೂ ಸಹಿತ ಧ್ಯಾನದಲ್ಲೇ ಇರ್ತಾನಂತೆ. ಮತ್ತೆ ಹನುಮ ಚಿರಂಜೀವಿ. ಈ ವಿಚಾರವನ್ನು ತಿಳ್ಕೊಳ್ಬೇಕು ನಾವು. ಕಲಿಯುಗದಲ್ಲಿ ಹನುಮನೇ ಬ್ರಹ್ಮ ಅಂತ ಹೇಳ್ತಾರೆ. ಅಂದ್ರೆ ಕಲಿಯುಗದಲ್ಲಿ ಹನುಮನೇ ಬ್ರಹ್ಮನಾಗಲಿಕ್ಕೆ ಕಾರಣ ಹನುಮನಲ್ಲಿ ಅಂತಹ ಒಂದು ಶಕ್ತಿ ಇದೆ. ಹನುಮ ಚಿರಂಜೀವಿ. ಇವತ್ತಿಗೂ ಸಹಿತ ಹನುಮನಿಗೆ ಯಾವುದೇ ಕಾರಣಕ್ಕೂ ಹನುಮ ಎಲ್ಲಿಂದೆಲ್ಲದು ನೋಡಿಸೋದು. ಮತ್ತೆ ಇನ್ನೊಂದು ವಿಶೇಷ ಇದೆ, ಹನುಮ ಊರು ಕಾಯುವ ಹನುಮ ಅಂತ. ಪ್ರತಿ ಊರಿನಲ್ಲೂ ಸಹಿತ ಊರು ಆದ ತಕ್ಷಣ ಟೋಲ್ ದಾಟಿದ್ರೆ ಒಂದು ಹನುಮನ ಗುಡಿ ಅಂತ ಹೇಳ್ತಾರಲ್ಲ, ಹಾಗೆ ಊರು ದಾಟಿದ್ರೆ ಒಂದು ಹನುಮ, ಊರೆರಡೆ ಒಂದು ಹನುಮ. ಅದರಲ್ಲೂ ವ್ಯಾಸರಾಯ ವಿಚರಿತವಾಗಿರ್ತಕ್ಕಂಥ ವ್ಯಾಸರಾಯರು
ಎಲ್ಲೆಲ್ಲಿ ಹನುಮನ ಪ್ರತಿಷ್ಠಾಪನೆ ಮಾಡಿದ್ದಾರೋ ಆ ಮಾಡಿರ್ತಕ್ಕಂಥ ಪ್ರತಿಯೊಂದು ಹನುಮನಲ್ಲೂ ಒಂದು ಗುರುತಿದೆ. ಆ ಗುರುತು ಹನುಮನ ಬಾಲದಲ್ಲಿರ್ತಕ್ಕಂಥ ಗಂಟೆ. ಅದನ್ನು ಮುಖ್ಯ ಪ್ರಾಣದೇವರು ಅಂತಲೂ ಹೇಳ್ತಾರೆ. ಮುಖ್ಯ ಪ್ರಾಣದೇವರು, ವಾಯುದೇವರು. ನೋಡಿ, ನಾವು ನಮ್ಮ ವಾಸ್ತುಗೃಹಗಳಲ್ಲಿ ನಮಗೆ ಭಗವಂತ ಕೊಟ್ಟದ್ದನ್ನು ಅಥವಾ ನಾವು ಸಂಪಾದನೆ ಮಾಡಿದ್ದನ್ನು ಎಲ್ಲಕ್ಕೂ ಬೀಗ ಹಾಕ್ಕೊಳ್ತೇವೆ ನಾವು. ಈ ವಿಚಾರ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು. ನಮಗೆ ಕೊಟ್ಟಂತಹ ನಮ್ಮಲ್ಲಿರ್ತಕ್ಕಂತಹ ನಮ್ಮ ಸಿರಿ ಸಂಪತ್ತುಗಳನ್ನು ಬಿಗಿ ಮಾಡ್ಕೊಳ್ಳೋಕೆ ಎಲ್ಲ ಕಡೆ ಅಷ್ಟೇ ಯಾಕೆ ಬಾತ್ರೂಮ್ ಪೈಪಲ್ಲಿ ಸಹಿತ ದುಡ್ಡಿಟ್ಟಿರ್ತೇವೆ ನಾವು, ಅಲ್ವಮ್ಮ? ಮೊನ್ನೆ ನೋಡಿದ್ವಲ್ಲ, ಮಹನೀಯರು, ಬುದ್ಧಿವಂತರು ಇನ್ನೆಂತೆಂಥ ಸ್ಥಳದಲ್ಲಿ ದುಡ್ಡಿಡ್ತಾರೋ ಈ ಪ್ರಕಾರವಾಗಿ ಹಗಲಂದಿರ ರಾತ್ರಿ ಅಂದಿರ ಪಾಪ ಯಾರು ಏನಾದರೂ ಆಗಲಿ ನಿಂದೊಂದು ಕೆಲಸ ಆಗ್ಬೇಕಾದ್ರೆ ಇಷ್ಟು ಕೊಟ್ಟು ಸಾಯ ಅಂತ ಹೇಳುವಂಥ ಬುದ್ಧಿವಂತರು. ನಿಜಕ್ಕೂ ಮನುಷ್ಯನ ಮನಸ್ಥಿತಿ ಹೇಗಿದೆ ಅಂದರೆ ತರ್ಕೊಳ್ಳಿಕ್ಕಾಗೋದಿಲ್ಲ. ಹಸಿವು ಬೇಕಾದಷ್ಟು ಅನ್ನ, ಬೇಕಾದಂಥ ಬಟ್ಟೆ, ಒಂದಿಷ್ಟು ಸೌಭಾಗ್ಯ, ಇದನ್ನು ಮೀರಿ ಸಂಪಾದನೆ ಮಾಡಿದರೆ ಅದು ಎಲ್ಲಿ ಹೋಗಬೇಕು? ಯಾವತ್ತೋ ಒಂದು ದಿವಸ ಈ ಪ್ರಕಾರವಾಗಿ ಹೋಗಬೇಕು. ಆದರೆ ಇದೆಲ್ಲಕ್ಕೂ ನಾವು ಬಿಗಿ ಮಾಡ್ಕೊಳ್ತೀವಿ. ನಿಜಕ್ಕೂ ಬಿಗಿ ಮಾಡಬೇಕಾದ್ದೇನು ಅದನ್ನು ನಾವು ಮರ್ತಿದ್ದೀವಿ. ನಾವು ಭಗವಂತ ಕೊಟ್ಟಂತಹದ್ದನ್ನು ಅಥವಾ ನಾವು ಸಂಪಾದನೆ ಮಾಡಿದ್ದೀವಲ್ಲ, ಅನ್ಯ ಮಾರ್ಗಗಳಲ್ಲಿ ಸಂಪಾದನೆ ಮಾಡ್ತಿದ್ದೀವಲ್ಲ, ಅದನ್ನು ರಕ್ಷಣೆ ಮಾಡಲಿಕ್ಕಾಗಿ ಎಲ್ಲೆಲ್ಲೋ ಟೈಲ್ಸ್ ತಳಗಡೆನೂ ಇಟ್ಟಿರ್ತೀವಿ, ಬಾತ್ರೂಮ್ ತಳಗೆ ಇಟ್ಟಿರ್ತೀವಿ, ಮತ್ತು ಇನ್ನೆಲ್ಲ ಒಂದು ಕಡೆ ಇಡ್ತೀವಿ, ಮತ್ತೊಂದು ಕಡೆ ಇಡ್ತೀವಿ, ಪೈಪ್ಗಳಲ್ಲೂ ದುಡ್ಡಿಡ್ತೀವಿ, ಚಿನ್ನ ಬೆಳ್ಳಿ ವಜ್ರವನ್ನು ಎಲ್ಲವನ್ನು ಮುಚ್ಚಿಡ್ತೀವಿ. ಆಪತ್ಕಾಲದ ಹಣ ಬೇಕು ನಿಜ, ಆದರೆ ಎಷ್ಟಿರಬೇಕು? ಈ ಮಟ್ಟದ್ದಲ್ಲ. ಈ ಮಟ್ಟ ಯಾತಕ್ಕಾಗಿ ಚಿಂತನೆ ಮಾಡ್ತಾರೋ ಅದು ನನಗೆ ಗೊತ್ತಿಲ್ಲ. ಇರಲಿ, ಅದು ಅವರವ್ರ ಹಣೆ ಬರ. ಭಗವಂತ ಕೂಡಿಟ್ಟ ಹಣ ಪರರ ಸುತ್ತು ಅಂತ ಹೇಳ್ತಾರೆ. ಯಾವತ್ತೂ ಅಷ್ಟೇ ನೋಡಿ, ಜಾಸ್ತಿ ಕೂಡಿಟ್ಟು ವಿಪರೀತವಾದಂಥ ಆಸ್ತಿ ಅಂತಸ್ತಿದ್ರೆ ಕೊನೆಗಾಲಕ್ಕೆ ಆತನಿಗೆ ಮಾತೇ ಇರೋದಿಲ್ಲ. ಕನಿಷ್ಠ ಪಕ್ಷ ಮೆಮೊರಿ, ಅವನ ಜ್ಞಾಪಶಕ್ತಿ, ಯಾರಿಗೆ ದುಡ್ಡು ಕೊಟ್ಟಿದ್ದೀನಿ, ಏನು ಮಾಡಿದ್ದೀನಿ, ಏನು ವ್ಯವಹರಿಸಿದ್ದೀನಿ, ಏನು ಕೆಲಸ ಮಾಡಿದ್ದೀನಿ, ಅದು ಯಾವುದೂ ಅವನಲ್ಲಿ ಇರೋದಿಲ್ಲ. ನಿನಗೆ ದೇವ್ರ ಶಕ್ತಿ ಕೊಟ್ಟಾಗ 4 ಜನದ ಹೊಟ್ಟೆ ತುಂಬಿಸಿದ್ರೆ ತಾನೇ ನೀನು ಬದುಕು ಚೆನ್ನಾಗಿರುವಂಥದ್ದು. ನೋಡಿ, ಅನ್ನದಲ್ಲಿ ಮಾತ್ರ ತೃಪ್ತಿ ಆಗ್ತಕ್ಕಂಥದ್ದು. ಈ ವಿಚಾರ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಮನೆಗೆ ಯಾರೇ ಬರಲಿ ಅತಿಥಿಗಳು, ಯಾರೇ ಒಬ್ಬ ಅತಿಥಿ ಅಭ್ಯಾಗತರ ಬರಲಿ, ಬಂದ ತಕ್ಷಣ ಒಂದು ಲೋಟ ನೀರು, ಒಂದಿಷ್ಟು ಕಾಫಿ, ಅಥವಾ ದೇವರು ನಿಮಗೆ ಅವತ್ತು ಏನು ಮನೇಲಿ ಪದಾರ್ಥ ತಯಾರಾಗಿರುತ್ತೋ, ಅನ್ನ ಬೆಂದಿರುತ್ತೋ, ಆ ಬೆಂದ ಪದಾರ್ಥವನ್ನು, ಒಂದಿಷ್ಟು ಆಹಾರವನ್ನು ಉಣಬಡಿಸಿ. ಅಲ್ಲಿ ಸಾಕು ಎಂಬತಕ್ಕಂಥ ಪದವನ್ನು ಉಚ್ಚರಿಸಿ ಹೇಳುವಂಥದ್ದು ಈ ಊಟದಲ್ಲಿ ಮಾತ್ರ. ನೀವು ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯ ಅಥವಾ ದಾನ ಧರ್ಮ, ಅಥವಾ ನಾನು ಕಷ್ಟಕ್ಕೆ ಅಂತ ನಿಮ್ಮ ಮನೆಗೆ ಬಂದಾಗ ನನಗೊಂದು 50,000 ಲಕ್ಷಣ ಕೊಟ್ಟರೆ ಇನ್ನೊಂದು 50,000 ಕೊಡಬಾರ್ದಾಗಿತ್ತು, ಏನು ಇಷ್ಟು ದೊಡ್ಡ ಬಿಲ್ಡಿಂಗ್ ಇಟ್ಕೊಂಡಿದ್ದಾರೆ ಅಂತ ನನ್ನ ಮನಸ್ಸಲ್ಲೇ ಬಂದ್ಬಿಡುತ್ತೆ. ಆದರೆ ಬಂದಾಗ ಒಂದು ಲೋಟ ಹಾಲು ಕೊಟ್ಟು, ಒಂದಿಷ್ಟು ಹಣ್ಣು ಕೊಟ್ಟು, ಒಂದಿಷ್ಟೇನೋ ತೃಪ್ತಿಯಾಗಿ ಒಂದಿಷ್ಟು ಆಹಾರ ಕೊಟ್ಟು ಬಿಟ್ರೆ, ಅಬ್ಬಾ ಸಾಕು, ಇನ್ನೊಂದು ಲೋಟ ಹಾಲು ಕುಡಿತೀರಾ? ಬೇಡ. ಇನ್ನೊಂದೆರಡು ಬಾಳೆಹಣ್ಣು ತಿಂತೀರಾ? ಬೇಡ. ಇನ್ನೂ ಸ್ವಲ್ಪ ಡ್ರೈ ಫ್ರೂಟ್ಸ್ ತಿಂತೀರಾ? ಬೇಡ. ಬೆಲೆ ಬಾಳುವ ಪದಾರ್ಥವೂ ಬೇಡ, ಬೆಲೆ ಇಲ್ದಿರೋ ಪದಾರ್ಥವೂ ಬೇಡ. ಅಂದರೆ ಹೊಟ್ಟೆ ತುಂಬಿದ್ರೆ ಎಲ್ಲವೂ ಸಾಕು. ಸಾಕು ಅನ್ನೋ ಪದ ಎಲ್ಲಿ ಬರುತ್ತೆ? ಹೊಟ್ಟೆಗೆ ಊಟ ಕೊಟ್ಟರೆ ಬರುತ್ತೆ. ಆದರೆ ಮನುಷ್ಯ ಮಿತಿಮೀರಿ ಆಸೆ ಪಡ್ತಕ್ಕಂಥದ್ದು. ಹಾಗೆ ನಮ್ಮ ಸಂಪಾದನೆ ಅಂತಕ್ಕಂಥದ್ದಕ್ಕೆ ಲಿಮಿಟ್ ಇಲ್ದಿರ ನಾವು ಮಾಡ್ತೀವಿ, ಎಲ್ಲಕ್ಕೂ ಬಾಗ್ಲಾಗ್ತೀವಿ. ರಾತ್ರಿ ಮಲಗಬೇಕಾದ್ರೆ ಹಿತ್ತಲು ಬಾಗಿಲು ಹಾಕಿದೀವ, ಮುಂದೆ ಬಾಗಿಲು ಹಾಕಿದೀವ, ಕಿಟಕಿ ಹಾಕಿದೀವ. ಯಾರೋ ಈ ಕಡೆ ರಸ್ತೆಯಲ್ಲಿ ಪಕ್ಕದ ಮನೆ ಕಳ್ತನ ಆಗಿದೆ ಅಂತ ನಮ್ಮನೆ ಇವತ್ತೆಲ್ಲ ಕಿಟಕಿಗಳು ಹಾಕ್ಬಿಡಿ, ಎಲ್ಲವನ್ನೂ ಬಂಧಿಸ್ತೀವಿ. ಆದರೆ ದೇಹದ ಒಳಗಿರ್ತಕ್ಕಂತಹ ವಾಯುದೇವರನ್ನ, ಮುಖ್ಯ ಪ್ರಾಣದೇವರನ್ನ, ಒಳಗಿರ್ತಕ್ಕಂತಹ ನಮ್ಮ ಈ ಉಸಿರಾಟದ ಪ್ರಕ್ರಿಯೆ ಗಾಳಿಯನ್ನ, ಹೋಗಿ ಬರುವಂತಹ ಭಾಗವನ್ನ, ಅದನ್ನು ನಿತ್ಯ ನಮ್ಮ ಗಾಳಿಯನ್ನು ಕೊಡ್ತಿರ್ತಕ್ಕಂಥ ವಾಯುದೇವರನ್ನ, ಪ್ರಾಣದೇವರನ್ನ ನಮ್ಮ ಹೃದಯದಲ್ಲಿ ನಾವು ಯಾವ ರೀತಿ ಆರಾಧಿಸಬೇಕು? ಎಲ್ಲಕ್ಕೂ ಬಿಗಿ ಮಾಡ್ಕೊಳ್ಳೋ ನಾವು, ಸಂಪಾದನೆ ಎಲ್ಲ ಇದೆ. ಆದರೆ ಈ ವಾಯುದೇವರ ಬಗ್ಗೆ ನಮ್ಮ ಚಿಂತನೆ ಮಾಡತಕ್ಕಂತಹ ರೀತಿಯನ್ನು ಸಮಂಜಸವಾಗಿ ನಾವು ಮಾಡಿದ್ದೇ ಆದರೆ, ಮುಖ್ಯ ಪ್ರಾಣದೇವರನ್ನ ಒಂದು ವಿಶೇಷವಾದಂಥ ರೀತಿ ಆರಾಧನೆ ಮಾಡಿದ್ರೆ, ಹನುಮನ ಆರಾಧನೆ ಮಾಡಿದ್ರೆ, ಪ್ರತಿಯೊಬ್ಬರು ಸಹಿತ ಹನುಮನ ಮತ್ತು ಶ್ರೀರಾಮಚಂದ್ರನ ನಾಮವನ್ನ ನಿರಂತರವಾಗಿ ಪಠನೆ ಮಾಡಿದ್ರೆ ನಿಮ್ಮ ಉಸಿರಾಟದ ಪ್ರಕ್ರಿಯೆಗೆ ನೀವು ಬೀಗ ಹಾಕಬೇಕಾದ್ದಿಲ್ಲ, ಅಥವಾ ಅಲ್ಲಿ ನೀವು ಅದಕ್ಕೆ ಬೀಗದ ಬಗ್ಗೆ ಚಿಂತನೆ ಮಾಡಬೇಕಾದ್ದಿಲ್ಲ. ಈ ದೇಹದ ಎಂಬತಕ್ಕಂತಹ ಮನೆಯಲ್ಲಿ ನಿರಂತರವಾಗಿ ಓಡಾಡುವಂತಹವನು, ದೇಹ ಎಂಬತಕ್ಕಂತಹ ಮನೆಯಲ್ಲಿ ನಿರಂತರವಾಗಿ ಓಡಾಟವನ್ನು ಚಲಿಸಿ ಈ ದೇಹಕ್ಕೆ ಒಂದು ಶಕ್ತಿಯನ್ನು ಕೊಡ್ತಿರ್ತಕ್ಕಂಥವನು ಮುಖ್ಯ ಪ್ರಾಣದೇವ. ಆ ಮುಖ್ಯ ಪ್ರಾಣದೇವರೇ ಈ ಹನುಮ. ಅಂತ ಹನುಮ, ಕಲಿಯುಗದ ಹನುಮ, ಅದರಲ್ಲೂ ಕರ್ನಾಟಕದ ಹನುಮ, ಆ ಹನುಮನ ವಿಶೇಷವಾಗಿರ್ತಕ್ಕಂಥ ಹನುಮದ್ರುತ, ಹನುಮದ ಆಂಜನೇಯ ಸ್ವಾಮಿಯ ಹನುಮದ ದಿವಸ ಬಹಳ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ, ಹನುಮ ಜಯಂತಿಯ ಈ ಶುಭ ದಿನ, ನಾವೆಲ್ಲರೂ ಸಹಿತ ಹನುಮನ ಪ್ರಾರ್ಥನೆ ಮಾಡಿ ಸಂತೋಷದಿಂದ ಹನುಮನ ಹೆಸರಲ್ಲಿ 4 ಜನ ಭಕ್ತರಿಗೆ ಇವತ್ತೊಂದಿಷ್ಟು ಅನ್ನದಾನವನ್ನು ಮಾಡೋಣ. ನಿಮ್ಮ ಶಕ್ತಿಯಾನುಸಾರ ಒಂದಷ್ಟು ಸೇವೆಯನ್ನು ಸಲ್ಲಿಸಿ. ಹನುಮ ಕೇಳ್ತಕ್ಕಂಥದ್ದಿಷ್ಟೇ, ಈ ವಿಳೆದೆಲೆ, ಕೇಸರಿ, ಬೆಣ್ಣೆ ಮತ್ತು ತುಳಸಿ ಇಷ್ಟಿದ್ರೆ ಭಗವಂತ ತೃಪ್ತನಾಗ್ಬಿಡ್ತಾನೆ. ಅದು ಆತ ಕೇಳಲ್ಲ, ಆತನು ಅಲ್ಲೂ ಧ್ಯಾನದಲ್ಲೇ ಇರ್ತಾನೆ.
ಅಲ್ಲೂ ಧ್ಯಾನದಲ್ಲಿದ್ದು ರಾಮ 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 ಆ ರಾಮ ಅನ್ನೋದನ್ನೇ ಹೊಟ್ಟೆ ತುಂಬಿಸ್ಕೊಂಡ್ಬಿಟ್ಟಿದ್ದಾನೆ. ಹನುಮನಿಗಾಗಿ ನೀವು ಕೊಡಬೇಕಾದ್ದೇನೂ ಇಲ್ಲ. ಆದರೆ ಭಕ್ತಿ ಎಂಬತಕ್ಕಂಥದ್ದು ಹನುಮನ ಸಾನ್ನಿಧ್ಯದಲ್ಲಿದ್ದಾಗ ಅಲ್ಲಿಯೂ ರಾಮನಾಮವನ್ನೇ ನೀವು ಪಠನೆ ಮಾಡಬೇಕು. ಅಲ್ಲೂ ಸಹಿತ ನೀವು ರಾಮನಾಮವನ್ನೇ ಪಠನೆ ಮಾಡಿದ್ರೆ ಹನುಮನ ತೃಪ್ತಿಪಡಿಸಿ ಹನುಮನಿಂದ ಕೊಡಬೇಕಾದಂಥ ಆತ ಕೊಡುವಂಥದ್ದು ಎಲ್ಲವನ್ನು ಸಂಪಾದನೆ ಮಾಡಬಹುದು. ಹಾಗಾಗಿ ಸಂಪತ್ತುಗಳಿಗೆ ನಾವು ಬೀಗ ಹಾಕಿ ಶೇಖರಣೆ ಮಾಡಿ ಅದನ್ನು ನಾವು ಲಾಕ್ ಮಾಡಿ ಇಟ್ಕೊಳ್ಳೋದು ಒಂದು ಭಾಗ ಆದರೆ, ಅದನ್ನು ಮೀರಿರ್ತಕ್ಕಂತಹದ್ದು ಈ ದೇಹ ಎಂಬತಕ್ಕಂತಹ ಮನೆಯ ಬಾಗಿಲಲ್ಲಿ ಈ ಮನೆಗೆ ಬೀಗ ಇಲ್ಲ, ದೇಹ ಎಂಬತಕ್ಕಂತಹ ಮನೆಗೆ ಬೀಗವಿಲ್ಲ. ಆದರೆ ಇಲ್ಲಿನ ಪ್ರಾಣದೇವರು, ಇಲ್ಲಿನ ಉಸಿರಾಟ ಪ್ರಕ್ರಿಯೆ ವಾಯುದೇವರು ಒಳಗಡೆ ನೋಡಿ, ಒಂದು ಸತಿ ಉಸಿರು ನಾವು ದಮ್ ಕಟ್ಟಿಬಿಟ್ರೆ, ಉಸಿರು ನಿಂತರೆ ಆಮೇಲೆ ಏನಿದೆ? ಕಳ್ಳ ಎತ್ಕೊಂಡು ಹೋಗೋ ಒಡವೆಗಿನ್ನ ಹೀನವಾಗಿಬಿಡುತ್ತೆ ಈ ದೇಹ. ಎಷ್ಟೊತ್ತಿಗೆ ಆಚೆ ಅಂತೆ, ಯಾವಾಗಂತೆ, ಎಲ್ಲಂತೆ, ಹೇಗಂತೆ, ಅಂತೆ ಕಂತೆಗಳ ಮಧ್ಯದಲ್ಲಿ ಸಂತೆ ಈ ಮನೆಯೇ ನಮ್ಮದು, ದೇಹದ ಮನೆ. ಹಾಗಾಗಿ ಹನುಮನ ಪ್ರಾರ್ಥನೆ ಬೇಕು, ಪ್ರಾಣದೇವರ ಆರಾಧನೆ ಬೇಕು. ಇವತ್ತು ಪ್ರತಿಯೊಬ್ಬರು ಸಹಿತ ನಿಮ್ಮ ನಿಮ್ಮ ಸುತ್ತಮುತ್ತ ಇರತಕ್ಕಂಥ ಪ್ರಾಂತ್ಯಗಳಲ್ಲಿ ಎಲ್ಲಿ ಹನುಮನ ಆಲಯವಿದೆಯೋ, ಹನುಮನ ಸಾನ್ನಿಧ್ಯಗಳಿದೆಯೋ ಆ ಸಾನ್ನಿಧ್ಯಕ್ಕೆ ಹೋಗಿ ಹನುಮನ ದರ್ಶನ ಮಾಡಿ ಬನ್ನಿ. ನಿಮ್ಮ ಮನೋಕಾಮನೆ ಸಿದ್ಧಿಯಾಗಲಿ. ನಿಮ್ಮ ಒಳಗಿರ್ತಕ್ಕಂಥ ಪ್ರಾಣದೇವರನ್ನ ಶ್ರದ್ಧೆಯಿಂದ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಹನುಮನ ಕೃಪೆಗೆ ಪಾತ್ರರಾಗಿ. ಒಳ್ಳೆಯದಾಗಲಿ. ಗುರುಜಿ, ಈಗ ಪಂಚಾಂಗ ಶ್ರವಣ ಮಾಡೋಣ. ಖಂಡಿತಮ್ಮ. ರಾಮನು ಮತ್ತೆ ಹನುಮನು, ಹನುಮ ಮತ್ತೆ ರಾಮ ಇವರಿಬ್ಬರ ಬಗ್ಗೆ ಮಾತಾಡ್ತಾ ಹೊರಟ್ರೆ ಈ 9:30 ಸಮಯನೂ ಮೀರ ಹೋಗ್ಬಿಡುತ್ತೆ. ಮಧ್ಯದಲ್ಲಿ ನಮ್ಮ ಕಾಯಕವನ್ನು ಮಾಡೋಣ. ಕಾಯಕದಲ್ಲಿ ರಾಮನ್ನ ಹನುಮನ್ನೇ ನಾವು ಪ್ರಾರ್ಥನೆ ಮಾಡೋಣ. ರಾಮ ಕೋದಂಡ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಜೈ ಶ್ರೀರಾಮ್. मनोजवं मारुततुल्य वेगं जतेन्द्रियं बुद्धिमतां वरिष्ठं वातात्मजं वानरद मुख्यं श्रीरामदूतं शिरसा नमामि. ಶ್ರೀ ಫ್ಲವನಾಮ ಸಂವತ್ಸರೆ ದಕ್ಷಿಣಾಯನ ಹೇಮಂತ ಋತು ಮಾರ್ಗಶಿರ ಮಾಸ ಧನುರ್ಮಾಸ. ಮಾರ್ಗಶಿರ ಧನುರ್ಮಾಸ ಪ್ರಾರಂಭ ಇವತ್ತು. ಶುಕ್ಲ ಪಕ್ಷ 16/12/2021 ಗುರುವಾರ. ಇವತ್ತು ತ್ರಯೋದಶಿ, ಭರಣಿ ನಕ್ಷತ್ರ, ಮಾರ್ಗಶಿರ ಮಹಾಲಕ್ಷ್ಮಿ ಅನುಷ್ಠಾನ. ಅಂದರೆ ಗುರುವಾರ ಅಂದಾಗ ಮಾರ್ಗಶಿರ ಮಾಸದಲ್ಲಿ ಲಕ್ಷ್ಮಿ ಅನುಷ್ಠಾನ ಬಹಳ ವಿಶೇಷ. ಹಾಗಾಗಿ ನಮ್ಮ ಈ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಈ ಪುಟ್ಟ ದೇಗುಲದಲ್ಲಿ ತಾಯಿ ಮಹಾಲಕ್ಷ್ಮಿಯನ್ನು ಸಹಿತ ವಿಶೇಷವಾಗಿ ನಾವು ಆರಾಧನೆಯನ್ನು ಸಲ್ಲಿಸ್ತಾ ಇರ್ತೀವಿ. ಜೊತೆಗೆ ಧನುರ್ಮಾಸ ಪ್ರಾರಂಭ. ಇವತ್ತು ಹನುಮದ್ ವ್ರತ, ಹನುಮತ್ ಜಯಂತಿ ಅಂತಕ್ಕಂಥದ್ದು ಇದೆ. ಇವತ್ತು ನಾಡಿನಾದ್ಯಂತ, ನಾಡಿನಲ್ಲಿ ಪ್ರತಿಯೊಂದು ಮೂಲೆ ಮೇಲಿರತಕ್ಕಂಥ ಹನುಮನ ಸಾನ್ನಿಧ್ಯಗಳಲ್ಲಿ ವಿಶೇಷವಾದ ಅಲಂಕಾರ, ಪೂಜೆ, ಪುನಸ್ಕಾರ, ಹೆಸರುಬೇಳೆ, ಪಾನಕ, ಸ್ವಾಮಿಯ ಸಾನ್ನಿಧ್ಯದಲ್ಲಿ ಸಜ್ಜಿಗೆ, ಒಂದಷ್ಟು ಸಿಹಿ ಪದಾರ್ಥಗಳು ಇದೆಲ್ಲವನ್ನು ಸಹಿತ ಹಂಚುವಂಥದ್ದು. ಇಲ್ಲೇ ಇಷ್ಟಂದಾದರೆ ಇನ್ನು ಕಿಷ್ಕಿಂದ ಅಲ್ಲಿ ಹಂಪೆ ಹತ್ತಿರತಕ್ಕಂಥ ಆ ಒಂದು ವಿಶೇಷವಾಗಿರ್ತಕ್ಕಂಥ ಮೂಲ ಸಾನ್ನಿಧ್ಯ, ಆ ಸಾನ್ನಿಧ್ಯದಲ್ಲಂತೂ ಹನುಮನ ಮುಂದೆ ರಾಮನಾಮ, ನಿರಂತರವಾದಂತಹ ರಾಮನ ಪೂಜೆ. ಅಲ್ಲಿ ಊಟ ಉಪಚಾರ ಅಲ್ಲ, ಅಲ್ಲಿ ಮುಖ್ಯವಾಗಿ ರಾಮನಾಮ. ಆ ರಾಮನಾಮವನ್ನು ನಿರಂತರವಾದಂತಹ ರೀತಿಯಲ್ಲಿ ಸೇವೆ ಸಲ್ಲಿಸುವಂಥ ಸೌಭಾಗ್ಯ ಅಲ್ಲಿ ಭಕ್ತರಿಗೆ ಸಿಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡೋಣ. ನವಗ್ರಹಗಳ ಪ್ರಾರ್ಥನೆ ಅದಾದ ನಂತರ ರಾಶಿಫಲದ ಕಡೆ ಗಮನ. ನಮಃ ಸೂರ್ಯಾಯ ಚಂದ್ರಾಯ ಅಮಂಗಲಾಯ ಬುಧಾಯ ಚ ಗುರು ಶುಕ್ರ ಶರ್ಭಿಶ್ಚಾರಾಹವೇ ಕೇತುವೆ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೆ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ ಆಯಿತು. ಇನ್ನು ರಾಶಿಫಲಗಳತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡ್ಕೊಳ್ತೀರಿ. ಮೇಷರಾಶಿಯಲ್ಲಿರ್ತಕ್ಕಂಥವರು ಒಳ್ಳೆ ಮನಸ್ಸಿನಿಂದ ತಾವು ತೆಗೆದುಕೊಳ್ಳುವ ಪ್ರತಿ ನಿರ್ಣಯವೂ ಸಹಿತ ಅರ್ಥಪೂರ್ಣವಾದಂಥ ರೀತಿಯಲ್ಲೇ ಇಟ್ಕೊಳ್ತೀರಿ. ಆದರೆ ಸಣ್ಣ ಪುಟ್ಟ ವಿಚಾರಕ್ಕೆ ಸ್ವಲ್ಪ ಮನಸ್ಸಿಗೆ ಸಮಾಧಾನ ತಂದುಕೊಳ್ತೀರಿ. ಸ್ವಲ್ಪ ಧೈರ್ಯದಿಂದ ಒಂದೆಜ್ಜೆ ಮುಂದೆ ಹಾಕಿದ್ರೆ ಖಂಡಿತ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂತಹದ್ದು ಸಾಧ್ಯವಾದರೆ ಮಧ್ಯಾಹ್ನ 12ರಿಂದ 4 ಗಂಟೆ ತನಕ ಸಮಯ ಇದೆ. 12ರಿಂದ 4 ಈ ಸಮಯದಲ್ಲಿ ಎಲ್ಲಿ ವಾನರ ಸೈನ್ಯ ಕಾಣುತ್ತೋ, ಎಲ್ಲಿ ಕೋತಿಗಳು ವಿಶೇಷವಾದಂಥ ರೀತಿಯಲ್ಲಿ ಸಾಕಷ್ಟು ಕೋತಿಗಳಿರುತ್ತೋ ಅಂತಹ ಕಡೆ ಹೋಗಿ ಏನಾದರೂ ಒಂದಿಷ್ಟು ಪದಾರ್ಥಗಳನ್ನು ಹಾಕಿ ಒಂದು ಪ್ರಾರ್ಥನೆ ಮಾಡಿ ಬನ್ನಿ. ಇದರಿಂದ ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಮೇಷರಾಶಿಯವರು. ಇನ್ನು ವೃಷಭರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಶುಕ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡುತ್ತಾ ಶಾಂತಿ ನೆಮ್ಮದಿಯನ್ನು ತಂದುಕೊಂಡು ಒಳ್ಳೆಯ ಸನ್ಮಾರ್ಗದತ್ತ ನಡೆದು ಸಾಧ್ಯವಾದರೆ ಇನ್ನೊಬ್ಬರ ಕಷ್ಟಕ್ಕೆ ಸ್ಪಂದಿಸುವಂಥ ಗುಣವನ್ನು ಇಟ್ಟುಕೊಂಡು ಭಗವಂತ ಕೊಟ್ಟಿದ್ದರಲ್ಲಿ 4 ಜನ ತಿನ್ನಬಹುದು ಅನ್ನೋ ಥರ ಒಂದು ಮನಸ್ಥಿತಿಯಲ್ಲಿದ್ದರೆ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಇಟ್ಕೊಂಡಿರ್ತೀರಿ. ಕೋಪದಿಂದ ಏನೂ ಸಾಧನೆ ಮಾಡಲಿಕ್ಕಾಗಲ್ಲ. ಮನುಷ್ಯ ಹೆಚ್ಚಿನ ಒಂದು ಆಯುಷ್ ಪ್ರಮಾಣ ಸಿಗಬೇಕಾದ್ರೆ ಮನುಷ್ಯ ಹಸನ್ಮುಖಿಯಾಗಿರಬೇಕು, ನಗ್ನಗ್ತಾ ಇರಬೇಕು, ನಗುಮುಖದಲ್ಲಿರಬೇಕು. ಚಿಂತನೆ ಅಂತಕ್ಕಂಥದ್ದನ್ನು ಮಾಡಬಾರ್ದು. ಅದಕ್ಕಿಂತ ಮುಖ್ಯವಾಗಿ ಒಂದು ರಹಸ್ಯವನ್ನು ತಿಳ್ಕೊಳ್ಬೇಕು.
ಯಾವ ಕಾಲಕ್ಕೆ ಏನಾಗಬೇಕು ಅಂತ ಭಗವಂತ ಬರೆದಿಟ್ಟಿರ್ತಾನೋ, ಯಾವ ಸಮಯಕ್ಕೆ ಏನಾಗಬೇಕು ಅದು ಅವಾಗಲೇ ಆಗುವಂಥದ್ದು. ಅದರ ಪೂರ್ವಭಾವಿಯಾಗಿ ನಾವು ಏನು ಸರ್ಕಸ್ ಮಾಡಿದ್ರು, ಎಷ್ಟು ರನ್ನಿಂಗ್ ರೇಸ್ ಮಾಡಿದ್ರು ಅದು ಖಂಡಿತ ಸಾಧ್ಯ ಇಲ್ಲ. ಅದಕ್ಕೆ ಆತ ಕೊಟ್ಟಾಗ ಸಾಧ್ಯ. ಆದರೆ ಆತ ಕೊಡುವ ತನಕ ಕಾಯಬೇಕಾದ್ರೆ ನಗುಮುಖದಲ್ಲೇ ಕಾಯಬೇಕು. ಆ ನಗುಮುಖ ಹಸನ್ಮುಖಿತನ ಇವತ್ತಿದ್ರೆ ಖಂಡಿತ ಒಳ್ಳೆ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ ವೃಷಭ ರಾಶಿಯವರು. ಇನ್ನ ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿ ಇರ್ತಕ್ಕಂಥವ್ರು ಸಹಿತ ಇವತ್ತಿನ ದಿವಸ ಒಂದಷ್ಟು ಅಸಮಾಧಾನ ತಂದ್ಕೊಂಡ್ಬಿಡ್ತೀರಿ. ಯಾಕೆಂದ್ರೆ ನಾನು ನಂದು ಎಂಬತಕ್ಕಂತಹ ಮದಮಾತ್ಸರ್ಯ, ಜೊತೆಗೆ ಭಗವಂತ ಕೊಡ್ತಾನೆ, ಕೊಡೋ ತನಕ ನಮ್ಗೆ ಆತುರತೆ, ನಮ್ಗೆ ಕಾಯುವಂತಹ ತಾಳ್ಮೆ ನಮ್ಮಲ್ಲಿರಲ್ಲ. ಯಾವಾಗ ತಾಳ್ಮೆ ಇರೋದಿಲ್ಲ, ತಾಳಿದವನು ಬಾಳಿ ಅನ್ನುವಂತ ಹಿರಿಯರು ಹೇಳಿದ್ದಾರೆ ವಿನಃ ತಾಳ್ಮೆ ಇಲ್ದಿರತಕ್ಕಂಥವನು ದುಡುಕಿ ಇನ್ನೇನೋ ಒಂದು ತೊಂದರೆ ಅನುಭವಿಸ್ಬಿಡ್ತಾನೆ. ಹಾಗೆ ಆಯಾ ಕಾಲಕ್ಕೆ ಏನಾಗಬೇಕೋ ಅದಾಗುತ್ತೆ, ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. ಏನಾದ್ರು ಒಂದು ಕೆಲಸ ಆಗ್ಬೇಕಂದ್ರೆ ಆ ಕೆಲಸ ಆಗೋ ಸಮಯ ಬಂದರೆ ಅದು ನಿಲ್ಲೋದೇ ಇಲ್ಲ, ಅದಾಗೋಗುತ್ತೆ. ಆದರೆ ಅದರ ಪೂರ್ವಭಾವಿಯಾಗಿ ನಾವು ತಲೆ ಕೆಡಿಸ್ಕೊಳ್ಳೋಕೆ ಶುರು ಮಾಡ್ತೀವಿ, ವ್ಯತ್ಯಾಸ ಮಾಡ್ಕೊಳ್ತೀವಿ, ಅಸಮಾಧಾನ ಮಾಡ್ಕೊಳ್ತೀವಿ. ಅದಾಗದಿರ ನೋಡ್ಕೊಳ್ಳೋದು ಬಹಳ ಬುದ್ಧಿವಂತಿಕೆ ಕೆಲಸ. ಹಾಗೆ ಸ್ವಲ್ಪ ಎಚ್ಚರಿಕೆಯ ನಡೆ ಇದ್ದರೆ ಒಳ್ಳೆ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಗಣಪತಿಯ ಪ್ರಾರ್ಥನೆ ಮಾಡಿ, ಏಕದಂತಾಯುಧ್ಮಹೇ ವಕ್ರತುಂಡಾಯುಧಿಮಹೇ ತನ್ನೋದಂತೆ ಪ್ರಚೋದಯಾತ್, ಗಣಪನ ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ಳಿ. ಇವತ್ತು ಸಾಧ್ಯವಾದರೆ ಮಧ್ಯಾಹ್ನ ಅಥವಾ ಸಂಜಾಕಾಲ ಒಂದಷ್ಟು ವಿಳೆದೆಲೆ, ಬೆಣ್ಣೆ, ಕೇಸರಿ ಇದನ್ನ ಹನುಮನ ಸಾನ್ನಿಧ್ಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡಿ. ಎಲ್ಲಿ ಹನುಮನ ಮೂಲ ವಿರಾಟ್ ಇದೆಯೋ, ಅಂದರೆ ವಿಶೇಷವಾದ ಸಾನ್ನಿಧ್ಯಗಳಿದೆಯೋ, ಎಲ್ಲಿ ಪೂರ್ವದಲ್ಲಿ ವ್ಯಾಸರಾಯರ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಹನುಮನ ಸಾನ್ನಿಧ್ಯಗಳಿದೆಯೋ, ಅಥವಾ ಒಂದು ವಿಶೇಷವಾಗಿರ್ತಕ್ಕಂಥ ಹನುಮನ ಸಂಕಲ್ಪ ತೆಗೆದುಕೊಳ್ಳುವಂತಹ ಒಂದು ಮೂಲ ಸಾನ್ನಿಧ್ಯಗಳಲ್ಲಿ ಅಲ್ಲಿ ಹೋಗಿ ಹನುಮನ ದರ್ಶನ ಮಾಡಿ ಬನ್ನಿ. ಹನುಮನ ಸಾನ್ನಿಧ್ಯದಲ್ಲಿ ಒಂದಿಷ್ಟು ನೈವೇದ್ಯ ಪ್ರಸಾದವನ್ನು ಮಾಡಿಸಿ ಹನುಮನ ಪ್ರಸಾದವನ್ನು ಭಕ್ತರಿಗೂ ಕೊಡಿ, ವಾನರ ಸೈನ್ಯಕ್ಕೂ ಕೊಡಿ. ವಾನರ ಸೈನ್ಯಕ್ಕೆ ನಿಮ್ಮ ಕೈಯಿಂದ ಏನಾದರೂ ಇಷ್ಟು ಪದಾರ್ಥಗಳನ್ನು ಕೊಟ್ಟಿದ್ದೆ ಆದರೆ ಮಿಥುನ ರಾಶಿಯಲ್ಲಿರೋರು ಮತ್ತಷ್ಟು ಅನುಕೂಲವನ್ನು, ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀವಿ. ಒಳ್ಳೆಯದಾಗಲಿ. ಇನ್ನು ಇವತ್ತಿನ ದಿವಸ ನೀವು ಮಾಡುವಂಥ ಕೆಲಸ ಕೇಸರಿಯಿಂದ, ಅಂದರೆ ಕೇಸರಿ ನಂದನ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಕೇಸರಿ ಮತ್ತು ಬೆಣ್ಣೆ ಹನುಮನಿಗೆ ಕೊಟ್ಟು ಹನುಮನ ಮೂತಿಯ ಮೇಲಿರ್ತಕ್ಕಂಥ ಆ ಕೇಸರಿಯ ಒಂದು ಪ್ರಸಾದವನ್ನು ನೀವು ಹಣೆಗೆ ಧರಿಸೋದ್ರಿಂದ ಒಂದಷ್ಟು ಕರ್ಮಕ್ಲೇಶಗಳು ದೂರ ಆಗುತ್ತೆ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಕರ್ಕಾಟಕ ರಾಶಿಯವರು ಶಾಂತಿ ಸಮಾಧಾನವಾಗಿದ್ದು ಚಂದ್ರಶೇಖರನ್ನ ಪ್ರಾರ್ಥನೆ ಮಾಡ್ತಾ ಮಾರ್ಗಶಿರ ಮಾಸದ ಮಹಾಲಕ್ಷ್ಮಿ ಆರಾಧನೆ, ಇವತ್ತು ಹನುಮನ ಆರಾಧನೆಯನ್ನು ಶ್ರದ್ಧೆಯಿಂದ ಮಾಡಿ. ಹಾಗೆ ಇವತ್ತಿನ ದಿವಸ ಯಾವುದೇ ಒಂದು ಕೆಲಸ ಕಾರ್ಯ ನಡೆಯಬೇಕಾದ್ರೂ ಸರಿಸುಮಾರು ಮಧ್ಯಾಹ್ನ 12 ಗಂಟೆ ನಂತರ 12ರ ತನಕ ಒಂದಲ್ಲ ಒಂಥರ ಅಸಮಾಧಾನ ಇದೆ, ತೃಪ್ತಿ ಇಲ್ಲದಂಥ ರೀತಿಯಲ್ಲಿದೆ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಇರುತ್ತೆ, ಸಮಾಧಾನ ಇಲ್ಲದಂಥ ರೀತಿಯಲ್ಲಿ ಇರುತ್ತೆ. ತಾಳ್ಮೆ ತಗೊಳ್ಳಿ. ತಾಳಿದವನು ಬಾಳಿ ಅನ್ನುವಂಥ ಹಿರಿಯರು ಹೇಳಿದ್ದಾರಲ್ಲ, ಆ ತಾಳ್ಮೆ ನಿಮ್ಮಲ್ಲಿದ್ದರೆ ಇವತ್ತು ಸಾಕಷ್ಟು ಒಳಿತನ್ನು ಸಿದ್ಧಪಡಿಸ್ಕೊಳ್ತೀರಿ. ಇವತ್ತಿನ ಫಲಾಫಲಗಳಲ್ಲಿ ಅದೃಷ್ಟನೂ ಇದೆ, ಸಣ್ಣದಾದಂಥ ಒಂದು ಸಮಸ್ಯೆನೂ ಇದೆ. ಸಮಸ್ಯೆ ಎಂಬತಕ್ಕಂಥದ್ದು ನೀವೇ ಮಾಡ್ಕೊಳ್ತಕ್ಕಂಥದ್ದು. ಸಮಸ್ಯೆ ಬರಬಾರದು ಅಂದರೆ ತಾಳ್ಮೆ ಸಮಾಧಾನವಾಗಿದ್ದು ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಎಲ್ಲ ಫಲ ಚೆನ್ನಾಗಿ ಅನುಕೂಲ ಆಗುತ್ತೆ. ಜೊತೆಗೆ ನಿಮ್ಮ ಜನ್ಮದಾತರನ್ನ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಅವರ ಆರೋಗ್ಯದಲ್ಲಿ ಏನಾದ್ರು ವ್ಯತ್ಯಾಸಗಳಿದ್ರೆ ಅದನ್ನು ಸರಿಪಡಿಸುವಂಥ ನಿಟ್ಟಿನಲ್ಲಿ ನೀವು ಮುಂದಾದರೆ ಖಂಡಿತ ಮತ್ತಷ್ಟು ಫಲಗಳನ್ನು ಸಿದ್ಧಪಡಿಸಿಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಶಿಖ ಸಿಂಹರಾಶಿಯಿಂದ. ಖಂಡಿತಮ್ಮ. ಇನ್ನು ಸಿಂಹರಾಶಿ. ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಹನುಮತ್ ಜಯಂತಿ ಬಹಳ ವಿಶೇಷವಾದಂಥ ದಿನ. ಇವತ್ತು ಸಾಧ್ಯವಾದಷ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ತಮ್ಮ ಚಿಂತನೆಗಳನ್ನು ನಡೆಸಿದ್ರೆ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ದೂರ ಪ್ರಯಾಣ ಇದೆ, ವ್ಯವಹಾರಗಳು ಚೆನ್ನಾಗಿದೆ, ಹೊಸದಾಗಿ ಮಾಡುವ ಕೆಲಸದ ಕಡೆ ಅರ್ಥಪೂರ್ಣವಾದ ಬದುಕಿದೆ. ಏನಾದರೂ ಒಂದು ಸಾಧನೆ ಮಾಡಬೇಕು ಎಂಬತಕ್ಕಂಥ ಸಾಧನೆಯ ಹಾದಿಯಲ್ಲಿ ತಾವಿದ್ದೀರಿ. ನಿಮ್ಮ ಸಾಧನೆ ಖಂಡಿತ ಫಲಸಿದ್ಧಿ ಆಗುವಂಥದ್ದು. ನ್ಯಾಯಸ್ಥಾನದಲ್ಲಿ ಸಿಗುವಂತಹ ನ್ಯಾಯ, ಜೊತೆಗೆ ನಿಮಗೆ ಸಿಗುವಂತಹ ಒಂದಷ್ಟು ಅತ್ಯುತ್ತಮವಾದಂತಹ ಒಂದು ಬದುಕು. ಅದಕ್ಕಿಂತ ಮತ್ತೊಂದು ಹೆಜ್ಜೆ ಮುಂದಾದರೆ ಒಂದಷ್ಟು ಜನಕ್ಕೆ ಅನಾರೋಗ್ಯ ಸಮಸ್ಯೆಯಲ್ಲಿರ್ತಕ್ಕಂಥವ್ರಿಗೂ ಇವತ್ತು ಆರೋಗ್ಯದಲ್ಲಿ ಒಂದಷ್ಟು ಚೇತರಿಕೆಯನ್ನು ಕಾಣಬಹುದು. ಹಾಗೆ ಇವತ್ತು ಹನುಮನ ಸಾನ್ನಿಧ್ಯಕ್ಕೆ ಬಂದು ಅಲ್ಲಿ ಸ್ವಾಮಿಯ ಸಾನ್ನಿಧ್ಯದಲ್ಲಿ ಒಂದಷ್ಟು ತುಳಸಿಯಿಂದಲೋ, ಬೆಣ್ಣೆಯಿಂದಲೋ ಅಥವಾ ವಿಳೆದೆಲೆಯಿಂದಲೋ ಸ್ವಾಮಿಯನ್ನು ಸಂಕಲ್ಪ ಮಾಡಿಸ್ಕೊಳ್ತಕ್ಕಂಥದ್ದು. ಸ್ವಾಮಿಯ ಸಾನ್ನಿಧ್ಯದಲ್ಲಿ ದರ್ಶನ ಮಾಡಿಕೊಂಡು ಅಲ್ಲಿರ್ತಕ್ಕಂಥ ಮಕ್ಕಳಿಗೆ ಏನಾದರೂ ತಿಂಡಿ ತಿನಿಸನ್ನು ಕೊಟ್ಟು ನಮಸ್ಕಾರ ಮಾಡತಕ್ಕಂಥದ್ದು ಮಾಡೋದು ಮತ್ತಷ್ಟು ವಿಶೇಷವಾಗಿರುತ್ತೆ. ಇನ್ನು ಇವತ್ತು ಸಂಧ್ಯಾಕಾಲ, ಸೂರ್ಯಾಸ್ತಮ ಕಾಲ, ಚಂದ್ರ ಉದಯಿಸುವಂಥ ಕಾಲ. ಶಿವನ ಆರಾಧನೆ ಮಾಡಿ ಓಂ ನಮಃ ಶಿವ ಎಂಬತಕ್ಕಂಥ ಶಿವಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡಿ ಗುರು ಸಾನ್ನಿಧ್ಯಕ್ಕೆ ಹೋಗಿ ಬನ್ನಿ. ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ಮಂದಿರವಾಗಲಿ ಅಥವಾ ಗುರು ಆದಿಶಂಕರಾಚಾರ್ಯರಾಗಲಿ ಅಥವಾ ವಿಶೇಷವಾಗಿರ್ತಕ್ಕಂಥ ನಿಮ್ಮ ಧರ್ಮದ ಗುರುಗಳನ್ನಾಗಲಿ ಪ್ರಾರ್ಥನೆ ಮಾಡುವಂಥದ್ದು ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥ ಫಲ. ಆ ಫಲಾಫಲಗಳನ್ನು ಸಿದ್ಧಪಡಿಸಿಕೊಳ್ಳುವಂತಹ ಯೋಗ ಫಲ ಈ ಶುಭ ದಿನ ಆದ್ರಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸಿಕೊಳ್ಳಬಹುದು. ಒಳ್ಳೆಯದಾಗಲಿ. ಇನ್ನು ತುಲಾರಾಶಿ. ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಬುಧ ಇರ್ತಕ್ಕಂಥ ಆಸ್ಥಾನದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಿರಬಹುದು. ಅದಕ್ಕಾಗಿ ಮನಸ್ಸಲ್ಲಿ ಒಂದಿಷ್ಟು ಚಂಚಲತೆ ಎಂಬತಕ್ಕಂಥದ್ದಿದೆ.
ಅದನ್ನು ಸರಿಪಡಿಸಿಕೊಳ್ಳೋದಕ್ಕೋಸ್ಕರ ಇವತ್ತು ದೂರಭಾರ ಪ್ರಯಾಣ ಬೆಳೆಸುವಂಥದ್ದು ಸಮಂಜಸವಲ್ಲ. ಬಹಳ ಎಚ್ಚರಿಕೆ ಇರಲಿ. ಇವತ್ತು ಯಾವುದೇ ಒಂದು ಲೇವಾದೇವಿಯನ್ನು ಕನ್ಯಾ ರಾಶಿಯವರು ಮಾಡಕೊಡ್ರು ಅಷ್ಟು ಸಮಂಜಸವಾದಲ್ಲ. ಗುರುವಾರ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥ ಕಾಯಕವನ್ನು ಅರ್ಥಪೂರ್ಣವಾಗಿ ಆಲೋಚನೆ ಮಾಡಿ ಸಾಧ್ಯವಾದರೆ ಒಂದು ದಿನದ ಮಟ್ಟಿಗೆ ಮುಂದೂಡತಕ್ಕಂಥದ್ದು ಬಹಳ ಉತ್ತಮ ಅನ್ಸುತ್ತೆ. ಯಾಕೆಂದ್ರೆ ಕನ್ಯಾ ರಾಶಿಯಲ್ಲಿ ಇರ್ತಕ್ಕಂಥವರಿಗೆ ಅಧಿಕವಾದಂತಹ ಚಂಚಲತೆ, ಯಾವುದೇ ಒಂದು ಕೆಲಸ ಮಾಡೋದಕ್ಕೆ ಹೋದ್ರೂ ಅಡ್ಡಿ ಆತಂಕ, ಹಾಗೆ ಮನಸ್ಸಲ್ಲಿ ಒಂಥರ ಭೀತಿ, ಭಯ. ಇವತ್ತು ಈ ಕೆಲಸ ಮಾಡೋದು ನಾನು ಮಾಡಿದ್ರೆ ಇದರಿಂದ ಏನಾದ್ರು ತೊಂದರೆ ಆಗ್ಬೋದಾ, ಯಾರಾದರೂ ನಂಗೆ ಸಮಸ್ಯೆ ಮಾಡ್ಬೋದಾ, ತೊಂದರೆಗಳು ಮಾಡ್ಬೋದಾ, ಈ ಪ್ರಕಾರವಾದಂಥ ಚಿಂತನೆಗಳನ್ನ ನೀವು ಆಲೋಚನೆ ಮಾಡಬೇಕು. ಹಾಗೆ ಇವತ್ತಿನ ದಿವಸ ಒಂದಷ್ಟು ಜನಕ್ಕೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥ ಲಕ್ಷಣಗಳೇ ಸಾಕಷ್ಟು ಇದೆ. ಇದನ್ನು ಸರಿಪಡಿಸ್ಕೊಳ್ಳಿ. ಹಾಗೆ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸದಲ್ಲಿ ಒಂದಿಷ್ಟು ಅಭಿವೃದ್ಧಿಯನ್ನು ಕಾಣಬೇಕಾದ್ರೂ ಇವತ್ತು ಮಧ್ಯಾಹ್ನ 2 ಗಂಟೆಯಿಂದ 3 ಗಂಟೆ 15 ನಿಮಿಷ ತನಕ ಸ್ವಲ್ಪ ಎಚ್ಚರಿಕೆಯ ನಡೆ ಇದ್ದು ಈ ಸಮಯದಲ್ಲಿ ಏನೂ ಕೆಲಸಗಾರಗಳಿಂದ ಮಾಡಿದಿರಾ ಉಳಿದ ಸಮಯದಲ್ಲಿ ನಿಮ್ಮ ಕೆಲಸಗಳ ಕಡೆ ಸ್ವಲ್ಪ ಗಮನ ಕೊಟ್ಟರೆ ಬಹಳ ಉತ್ತಮ ಅನ್ಸುತ್ತೆ. ಇವತ್ತು ಯಾರೊಬ್ಬರೊಂದಿಗೆ ಏನು ವ್ಯವಹರಿಸಬೇಕಾದ್ರೂ ಬ್ಯಾಂಕು, ಆಫೀಸು, ಕಚೇರಿಗಳು ಅಥವಾ ಮೇಲಧಿಕಾರಿಗಳ ಹತ್ರ ನಡೆಸುವಂತಹ ವ್ಯವಹಾರ ಏನೇ ಮಾಡಬೇಕಾದ್ರೂ ಸ್ವಲ್ಪ ಆಲೋಚನೆ ಮಾಡಿ. ಇವತ್ತು ಸಣ್ಣ ಸಮಸ್ಯೆ ದೊಡ್ಡ ಸಮಸ್ಯೆ ಆಗ್ಬೋದು. ಹಾಗಾಗಿ ಕನ್ಯಾ ರಾಶಿಯವರಿಗೆ ಪ್ರಸ್ತುತ ಕಾಲಮಾನ ಅಷ್ಟು ಸಮಂಜಸವಾದಲ್ಲ. ಯೋಚನೆ ಮಾಡಿ ಒಂದೆಜ್ಜೆ ಮುಂದೆ ಹಾಕಿ ಒಳಿತು ಕಾಣಲಿ. ಹನುಮನ ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ಳಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ತೀರಿ. ನಿಮ್ಮ ವರ್ಚಸ್ಸು, ತೇಜಸ್ಸು, ತಾವು ಹಾಕುವ ಹೆಜ್ಜೆ, ಮಾಡುವ ಕೆಲಸ ಎಲ್ಲವೂ ಸಹಿತ ಪ್ರವರ್ಧಮಾನಕ್ಕೆ ಬರ್ತಕ್ಕಂಥದ್ದು. ಹೊಸದಾಗಿ ಮಾಡುವ ಕೆಲಸಗಳ ತುಂಬಾ ಆಲೋಚನೆ ಮಾಡ್ತಿರ್ತೀರಿ. ಹೊಸ ಬದುಕಿನಡೆ ನಡೆಯುವಂತಹ ಯೋಗ ಫಲ ನಿಮ್ಮದಾಗಿದೆ. ಹಾಗಾಗಿ ಇವತ್ತು ನೀವು ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಅರ್ಥಪೂರ್ಣವಾದ ಬದುಕನ್ನೇ ಕಾಣ್ತೀರಿ. ಆದರೆ ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ಮೂಗಿಂತದಲ್ಲಿ ಕೋಪ ಇಟ್ಕೊಳ್ತೀರಿ. ಕೋಪವನ್ನು ಕಡಿಮೆ ಮಾಡಿ ಸಮಾಧಾನವಾಗಿರಿ, ಸಂತೃಪ್ತರಾಗಿರಿ. ಸ್ವಲ್ಪ ಅಲರ್ಜಿ ಸಮಸ್ಯೆಗಳು, ಚರ್ಮಕ್ಕೆ ಸಂಬಂಧಪಟ್ಟ ಬಾಧೆ ನಿಮ್ಮನ್ನು ಬಾಧಿಸಬಹುದು. ಇವತ್ತು ಬಹಳ ಎಚ್ಚರಿಕೆಯ ನಡೆಯಬೇಕು. ಅದಕ್ಕಾಗಿ ಮಹಾಗಣಪತಿಯನ್ನ, ಶ್ರೀ ವಲ್ಲಿದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರನ್ನ ಪ್ರಾರ್ಥನೆ ಮಾಡಿ. ಹಾಗೆ ಸಾಧ್ಯವಾದರೆ ನಿಮ್ಮ ಆಹಾರ ಪದ್ಧತಿಗಳಲ್ಲಿ ಹಸಿ ಕೊಬ್ಬರಿ ಜೊತೆಗೆ ಒಂದಿಷ್ಟು ಜೀರಿಗೆ, ಒಂದು ಏಲಕ್ಕಿ ಇಂತಹದ್ದನ್ನು ಆಹಾರ ರೂಪದಲ್ಲಿ ಇವತ್ತು ತೆಗೆದುಕೊಳ್ಳೋದ್ರಿಂದ ನಿಮ್ಮ ಆರೋಗ್ಯದಲ್ಲೂ ಒಂದಷ್ಟು ಚೇತರಿಕೆ ತೆಗೆದುಕೊಳ್ತೀರಿ. ಚಾಚರಿಕೆನ ಅಂದ್ರೆ ಆರೋಗ್ಯದಲ್ಲೂ ಸಹಿತ ಒಂದಷ್ಟು ಚೇತರಿಕೆ ಕಾಣಬಹುದು. ಆದರೆ ಇವತ್ತು ಏನೇ ಮಾಡಬೇಕಾದ್ರೂ ಸ್ವಲ್ಪ ಗೌಪ್ಯತೆ ಇರಲಿ. ತುಲಾರಾಶಿಯವರಿಗೆ ಗೌಪ್ಯವಾಗಿದ್ದು ಕೆಲಸಗಳನ್ನು ನಡೆಸಿದರೆ ಹೆಚ್ಚು ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ. ಜೊತೆಗೆ ರಾಹು ಇರತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಾದಲ್ಲದ್ರಿಂದ ಸಣ್ಣ ಪುಟ್ಟ ಸಮಸ್ಯೆಗಳು ಮಾತ್ರ ಇದೆ, ಆದರೂ ಭಯಪಡಬೇಕಾದಿಲ್ಲ. ಧೈರ್ಯವಾಗಿ ನಿಂತು ಹೆಜ್ಜೆಯನ್ನು ಹಾಕಿ ಕೆಲಸ ಮಾಡಬಹುದು. ಒಳ್ಳೆಯದಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧಚಂದ್ರ ಯೋಗ ಚೆನ್ನಾಗಿದೆ. ಗುರುವಿನ ಅನುಗ್ರಹ ಇದೆ. ದೂರಭಾರ ಪ್ರಯಾಣ ಇದೆ. ಹೆಚ್ಚಿನ ವರ್ಚಸ್ಸು, ತೇಜಸ್ಸಿದೆ ಮತ್ತು ನಿಮಗೆ ಅರ್ಥಪೂರ್ಣವಾದಂತಹ ಬದುಕು ಕಟ್ಟಿಕೊಳ್ಳುವಂತಹ ಯೋಗ ಫಲ, ಹಾಗೆ ಹೊಸದನವನ್ನು ಕಾಣುವಂತಹದ್ದು. ನಿಮ್ಮ ಅದೃಷ್ಟದಲ್ಲಿ ಸಾಕಷ್ಟು ಫಲಾಫಲಗಳಿರೋದ್ರಿಂದ ಯಾವುದಕ್ಕೂ ಸಹಿತ ಆಲೋಚನೆ ಮಾಡಬೇಕಾದಿಲ್ಲ. ಧೈರ್ಯದಿಂದ ಹೆಜ್ಜೆಯನ್ನು ಹಾಕಿ ಹೆಚ್ಚು ಫಲಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ. ಆದರೆ ಸಣ್ಣದಾದಂತಹ ಸಮಸ್ಯೆ ಒಂದಿದೆ. ಏನಪ್ಪಾ ಅಂದ್ರೆ ಸರಿಯಾದ ಸಮಯಕ್ಕೆ ಊಟವನ್ನು ಮಾಡಿದಿರಾ, ಸರಿಯಾದ ನಿದ್ದೆಯಲ್ಲಿದ್ದೀರಾ, ಅಥವಾ ಏನೋ ಒಂದು ಕೆಲಸ ತುಂಬಾ ಒತ್ತಡ ಇದ್ದು ಬೇರೆ ಬೇರೆ ತರ ಚಿಂತನೆಗಳಾಗುವಂತ ಪರಿಸ್ಥಿತಿ ಇದೆ. ನಿಮ್ಮ ಆರೋಗ್ಯ, ನಿಮ್ಮ ವ್ಯವಹಾರ, ಸರಿಯಾದ ಕಾಲಕ್ಕೆ ಊಟ, ಅಂದ್ರೆ ಏನೇ ಕೆಲಸ ಮಾಡಿದ್ರೂ ಅದನ್ನು ಸರಿಯಾದ ರೀತಿ ಮನಸ್ಸಲ್ಲಿ ನೀವು ದೃಢ ಸಂಕಲ್ಪ ಮಾಡಿದ್ರೆ ಹೆಚ್ಚು ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ. ಆದರೆ ವೃಶ್ಚಿಕ ರಾಶಿಯವರಿಗೆ ನಾನು ನಂದು ಎಂಬತಕ್ಕಂತಹ ಮದಮಾತ್ಸರ್ಯ ಎಲ್ಲೋ ಒಂದು ಕಡೆ ಸ್ವಲ್ಪ ಬಾಧಿಸಬಹುದು. ಇದರಿಂದ ಸ್ವಲ್ಪ ಎಡವಟ್ಟಾಗುತ್ತೆ. ಇಲ್ಲಿ ಸಹಿತ ನೀವು ತಲೆ ಬಗ್ಸೇ ನಡೆದ್ರೆ ಖಂಡಿತ ಸಾಕಷ್ಟು ಒಳ್ಳೆ ಫಲವನ್ನ ಸಿದ್ಧಿಪಡಿಸಿಕೊಂಡಂಗಾಗತ್ತೆ. ಒಳ್ಳೆಯದಾಗ್ಲಿ. ಇನ್ನು ಧನುರಾಶಿ. ಧನುರ್ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರುವಾರ ಗುರುವಿನ ಅನುಗ್ರಹ ಇದ್ರೆ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ಬಹುದು. ಅಸಮಾಧಾನವನ್ನು ದೂರ ಮಾಡಿಕೊಳ್ಬಹುದು. ಅಧಿಕವಾದಂತಹ ಆರೋಗ್ಯದಲ್ಲಾಗುವಂತಹ ವ್ಯತ್ಯಾಸಗಳನ್ನ ಆಗಿಂದಾಗಲೇ ಸರಿಪಡಿಸಿಕೊಳ್ಬಹುದು. ಧನ್ವಂತರಿ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ಳಿ. ಹಾಗೆ ನೀವು ಮಾಡುವ ಕಾಯಕ ಮತ್ತಷ್ಟು ಪ್ರವರ್ಧಮಾನಕ್ಕೆ ಬಂದು ಅಭಿವೃದ್ಧಿ ಕಾಣಬೇಕು ಅಂದ್ರೆ ಸಾಧ್ಯವಾದಷ್ಟು ದಾನ ಧರ್ಮವನ್ನು ಮಾಡತಕ್ಕಂಥದ್ದು. ಶುನುಕಾಲಿ ಅಂದ್ರೆ ನಾಯಿಗಳಿಗಾಗ್ಲಿ ಅಥವಾ ಪಕ್ಷಿಗಳಿಗಾಗ್ಲಿ, ಪ್ರಾಣಿಗಳಿಗಾಗಲಿ ಅಥವಾ ಗೋವಿಗಾಗಲಿ ಇಂತಹ ಕಡೆ ಒಂದಿಷ್ಟು ಆಹಾರವನ್ನು ಹಾಕೋದ್ರಿಂದಲೂ ಸಾಕಷ್ಟು ಫಲಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ. ಅದರಲ್ಲೂ ಈಗಂತೂ ದತ್ತ ಜಯಂತಿ ಸಮೀಪದಲ್ಲಿರ್ತಕ್ಕಂಥದ್ರಿಂದ ಪ್ರಾಣಿ ಪಕ್ಷಿಗಳಿಗೆ ನಿಮ್ಮ ಕೈಯಿಂದ ಏನಾದರೂ ಒಂದಿಷ್ಟು ಪದಾರ್ಥವನ್ನು ಹಾಕಿ ಹಸಿದು ಬರ್ತಕ್ಕಂಥವ್ರಿಗೆ ಒಂದಿಷ್ಟು ಅನ್ನವನ್ನು ಉಣಬಡಿಸ್ತಕ್ಕಂಥದ್ದು, ಅಥವಾ ಇನ್ನೊಬ್ಬರ ಸಂಕಟಕ್ಕೆ ನೀವು ದಾರಿಯಾಗಿ ನಿಲ್ತಕ್ಕಂಥದ್ದು, ಅವ್ರ ಸಂಕಟ ಪಡುವಾಗ ಏನಾದರೂ ಒಂದಿಷ್ಟು ಕಷ್ಟ ಸುಖಕ್ಕೆ ಪರಿಹಾರ ಅಂತ ನೀವು ಕೊಟ್ಟಿದ್ದೇ ಆದರೂ ಸಾಕಷ್ಟು ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ. ಭಗವಂತ ಕೊಟ್ಟಾಗ 4 ಜನಕ್ಕೆ ಸಹಾಯ ಮಾಡಬೇಕು. ಆ ಸಹಾಯ ಮಾಡುವ ಗುಣ ನಿಮ್ಮದಾಗಿದ್ರೆ ಖಂಡಿತ ಒಳಿತನ್ನ ಸಿದ್ಧಿಪಡಿಸಿಕೊಳ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಇನ್ನು ಮಕರ ರಾಶಿ. ಮಕರ ಲಗ್ನದಲ್ಲಿರ್ತಕ್ಕಂಥವರಿಗೆ ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ತುಂಬಾ ದಿನಗಳ ನಂತರ ಇವತ್ತೊಂದು ಅದೃಷ್ಟವೂ ಇದೆ. ಅದೃಷ್ಟದ ಜೊತೆಗೆ ನಿಮ್ಮ ಬಹಳಷ್ಟು ಎಚ್ಚರಿಕೆಯನ್ನು ಬೇಕಾಗುತ್ತೆ. ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಲಾಭವಿದೆ.
ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಳ್ಬಹುದು. ಒಳ್ಳೆಯ ಮನಸ್ಸಿನಿಂದ ತಾವು ತೆಗೆದುಕೊಳ್ಳುವ ನಿರ್ಣಯ ತುಂಬಾ ಅದೃಷ್ಟ ಅಂತಕ್ಕಂಥದ್ದಿದೆ. ಕೂದಲು ಎಳೆಯಲ್ಲಿ ಒಂದು ದೊಡ್ಡದಾದ ಸಮಸ್ಯೆಯನ್ನು ತಪ್ಪಿಸ್ಕೊಳ್ತೀರಾ ನೀವು ಇವತ್ತು. ಅಂದ್ರೆ ಸಮಸ್ಯೆ ಅಂತ ಆದ್ರೆ ಕಣ್ಣೀರು ಹಾಕಬೇಕಾಗತ್ತೆ. ಆದ್ರೆ ಒಂದು ಕೂದಲೆಳೆಯಷ್ಟು ಮಾತ್ರ ನಿಮಗೆ ಅದೃಷ್ಟ ಅಂತಕ್ಕಂಥದ್ದು ಎಲ್ಲೋ ಒಂದ್ ಕಡೆ ಬಂದು ಹೋಗೋದ್ರಿಂದ, ಅಂದ್ರೆ ಮನುಷ್ಯ ಸಂಪೂರ್ಣವಾಗಿ ಕತ್ಲಲ್ಲಿರುವಾಗ ಒಂದು ಸಣ್ಣ ಬೆಳಕು ಸಿಕ್ಕಿದ್ರೆ ಹೇಗೆ ಅದೃಷ್ಟ ಅನ್ಸುತ್ತೋ, ಅಥವಾ ಅನಾರೋಗ್ಯದಲ್ಲಿ ನರಳತಕ್ಕಂಥ ಅವನಿಗೆ ಭಗವಂತ ಕೈ ಹಿಡಿದು ನಿನ್ನ ರೋಗ ರುಜಿನಗಳಿಲ್ಲ ಅಂತ ಹೇಳುವಂತ ಒಂದು ಸ್ವರ ಹೇಗಿರುತ್ತೋ ಆ ಪ್ರಕಾರವಾದಂಥ ಚಿಂತನೆ ಇವತ್ತು ಮಕರ ರಾಶಿಯವರಿಗಿದೆ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರು ಧೈರ್ಯದಿಂದ ಒಂದು ಹೆಜ್ಜೆ ಮುಂದೆ ಹಾಕಿ, ಸಾಧ್ಯವಾದರೆ ಒಂದು ಸ್ವಲ್ಪ ಹಾಲನ್ನ, ಒಂದು 4 ಜನ ಮಕ್ಕಳಿಗೆ ಹಾಲು ಹಂಚುವಂಥದ್ದು ಕೆಲಸ ಮಾಡಿ. ಜೊತೆಗೆ ಯಾರು ಸಂಕಷ್ಟದಲ್ಲಿದ್ದಾರೆ, ಕಷ್ಟದಲ್ಲಿದ್ದಾರೆ, ಒಂದಿಷ್ಟು ಅನ್ನದಾನವನ್ನು ಮಾಡಿ. 4 ರಿಂದ 6 ಗಂಟೆ 20 ನಿಮಿಷ ಸಂಜಾ ಕಾಲದ 4 ರಿಂದ 6 ಈ ಸಮಯದಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದಿರಾ ಸ್ವಲ್ಪ ತಾಳ್ಮೆಯಿಂದ ಸಮಾಧಾನವಾಗಿರಿ. ಈ ಒಂದು ಸಮಯದಲ್ಲಿ ತೆಗೆದುಕೊಳ್ಳುವ ನಿರ್ಣಯ ಸಾಕಷ್ಟು ತೊಂದರೆಗೆ ಈಡು ಮಾಡುತ್ತೆ. ಅದಕ್ಕಾಗಿ ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತೆ. ಸಂಜಾ ಕಾಲದ ಸಮಯ ಒಳ್ಳೆಯದಾಗಲಿ. ಆದರೂ ಇವತ್ತು ಶನೈಶ್ಚರ ಮಂತ್ರವನ್ನು ನಿರಂತರ ಪಠನೆ ಮಾಡಿ. ಗುರು ಶನೈಶ್ಚರರ ಮಂದಿರಕ್ಕೆ ಹೋಗಿ ಒಂದು ದೀಪವನ್ನು ಹಚ್ಚಿ ಭಗವಂತನ ದರ್ಶನ ಮಾಡಿ ಆತನ ಕೃಪಾಶೀರ್ವಾದಕ್ಕೆ ನೀವು ಪಾತ್ರರಾದರೆ ಮತ್ತಷ್ಟು ಅದೃಷ್ಟವನ್ನ ತಾವು ಸಿದ್ಧಿಪಡಿಸಿಕೊಳ್ಳಬಹುದು. ಒಳ್ಳೆಯದಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರತಕ್ಕಂಥ ಆಸ್ಥಾನ, ಬುಧ ಮತ್ತು ಕೇತು ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಕೇತುವಿನ ಅನುಗ್ರಹದಿಂದಲೂ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ. ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ, ಹೆಚ್ಚು ಫಲವನ್ನು ಸಿದ್ಧಿಪಡಿಸಿಕೊಳ್ತೀರಿ. ಹಾಗೆ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ. ನಿಮ್ಮ ಆತ್ಮೀಯರು, ನಿಮ್ಮ ಕುಟುಂಬದ ಸದಸ್ಯರು ಅಥವಾ ನಿಮ್ಮ ಮೇಲಧಿಕಾರಿಗಳು ಇಂತಹವರಿಂದಲೂ ಒಂದು ಒಳಿತಾಗುವಂತಹದ್ದು. ಸಾಕಷ್ಟು ದಿನಗಳಿಂದ ನಿಂತಿರುವ ಕಾಯಕ ಇವತ್ತು ಪ್ರಾರಂಭ ಆಗುವಂತಹದ್ದು. ಒಂದಿಷ್ಟು ಅರ್ಥಪೂರ್ಣ ಬದುಕನ್ನು ಕಾಣುವಂಥದ್ದು. ಅದೃಷ್ಟ ಎಂಬತಕ್ಕಂಥದ್ದು ಭಗವಂತ ಕೊಟ್ಟಾಗ ಎಲ್ಲವೂ ಸಾಧ್ಯ. ಆ ಸಾಧ್ಯತೆಗಳನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ದಿನ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಆ ರಾಮನಾಮವನ್ನು ನಿರಂತರ ಪಠನೆ ಮಾಡಿ ಹನುಮನ ದರ್ಶನ ಮಾಡೋದ್ರಿಂದ ಮತ್ತಷ್ಟು ಅದೃಷ್ಟವನ್ನ ಸಿದ್ಧಿಪಡಿಸಿಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವರು ಗುರು ದತ್ತ ಮಹಾರಾಜರನ್ನ ಪ್ರಾರ್ಥನೆ ಮಾಡತಕ್ಕಂಥದ್ದು, ಹನುಮನ ಆರಾಧನೆ ಮಾಡತಕ್ಕಂಥದ್ದು. ಎಲ್ಲಿ ದತ್ತನ ಪಾರಾಯಣಗಳು ನಡೀತಾ ಇರುತ್ತೋ ದತ್ತ ಚರಿತ್ರೆಯನ್ನು ಓದುವಂತ ಸಾನ್ನಿಧ್ಯಗಳಿಗೆ ಹೋಗಿ ಅಲ್ಲಿ ದತ್ತಾತ್ರೇಯರ ದರ್ಶನ ಮಾಡಿ ಬನ್ನಿ. ಸಾಧ್ಯವಾದರೆ ಒಂದಿಷ್ಟು ಗೋಧಿ, ಕಡಲೆಕಾಳು, ಬೆಲ್ಲ ಇಂಥದ್ದನ್ನ ಗುರು ಸಾನ್ನಿಧ್ಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡಿ. ಇವತ್ತಿನ ದಿವಸ ಕಂದು ಬಣ್ಣದ ಗೋಮಾತೆಯನ್ನು ಮುಟ್ಟಿ ನಮಸ್ಕಾರ ಮಾಡಿ. ಹಾಗೆ ವಯಸ್ಸಾಗಿರ್ತಕ್ಕಂತಹ ವೃದ್ಧರಿಗೆ ನಿಮ್ಮ ಕೈಲಾದಷ್ಟು ಏನಾರು ಪದಾರ್ಥವನ್ನು ಕೊಟ್ಟು ಪ್ರಾರ್ಥನೆ ಮಾಡಿ. ಇನ್ನೊಬ್ಬರ ಸಂಕಟಕ್ಕೋ ಇನ್ನೊಬ್ಬರ ಸಮಸ್ಯೆಗಳಿಗೋ ಸ್ಪಂದಿಸುವಂತ ಗುಣ ನಿಮ್ಮಿಂದ ಆಗಲಿ. ಇಂತಹ ಒಂದು ಧರ್ಮ ಕಾರ್ಯದಲ್ಲಿ ತಾವು ನಿಂತರೂ ಸಹಿತ ಸಾಕಷ್ಟು ಫಲಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ. ಆದರೆ ಧನುರಾಶಿಯಲ್ಲಿರ್ತಕ್ಕಂಥ ಸ್ತ್ರೀಯರು, ಹೆಣ್ಣು ಮಕ್ಕಳು ಇವತ್ತಿನ ದಿವಸ ಸ್ವಲ್ಪ ಮೌನ ವಹಿಸ್ತಕ್ಕಂಥದ್ದು ಬಹಳ ಉತ್ತಮ. ದುಡುಕಿ ಮಾತಾಡಬೇಡಿ, ಇನ್ನೊಬ್ಬರ ಮನಸ್ಸನ್ನು ವಹಿಸಬೇಡಿ. ಇನ್ನೊಬ್ಬರ ಬಗ್ಗೆ ಚಿಂತನೆ ಮಾಡುವಾಗ ಸಾಧ್ಯವಾದಷ್ಟು ನಿಮ್ಮ ಶಕ್ತಿ ಇದ್ದರೆ ಒಂದು ಒಳಿತನ್ನು ಮಾಡಿ, ಅಥವಾ ಅವರು ಹೋಗುವ ದಾರಿನಲ್ಲಿ ಕಲ್ಲು ಮುಳ್ಳು ಇದ್ದರೆ ಅದನ್ನು ನೋಡಿ ಪಕ್ಕಕ್ಕೆ ಸರಿಸಿ. ಇದನ್ನಷ್ಟು ನೀವು ಮಾಡಿದ್ರೂ ಸಾಕಷ್ಟು ಒಳ್ಳೆ ಫಲಗಳಿದೆ. ಹಾಗೆ ಇವತ್ತಿನ ದಿವಸ ಸಾಧ್ಯವಾದರೆ ಪಶು ಪಕ್ಷಿ ಪ್ರಾಣಿಗಳಿಗಾಗಲಿ ಅಥವಾ ವಯಸ್ಸಾಗಿರ್ತಕ್ಕಂಥ ವೃದ್ಧರಿಗೋ ಸಣ್ಣ ಪುಟ್ಟ ಮಕ್ಕಳಿಗೋ ಏನಾರೊಂದಿಷ್ಟು ಸಹಾಯವನ್ನು ಮಾಡಿ ಓದುವ ವಿದ್ಯಾರ್ಥಿಗಳಿಗೆ ಅವರ ಜೀವನಕ್ಕೆ ಬೇಕಾದಂತಹ ಒಂದಿಷ್ಟು ಬುಕ್ಸೋ ಪೆನ್ನೋ ಅಥವಾ ಒಂದಿಷ್ಟು ಸಹಾಯವನ್ನು ಇವತ್ತು ನೀವು ಮಾಡಿದ್ರೂ ಸಹಿತ ಗುರುವಿನ ಅನುಗ್ರಹವನ್ನ ಸಂಪೂರ್ಣ ಸಿದ್ಧಿಪಡಿಸಿಕೊಳ್ತೀರಿ. ನಿಮ್ಮ ರಾಶಿಯಲ್ಲಿ ನಿಮ್ಮ ಕುಲದೇವರ ಪ್ರಾರ್ಥನೆ, ಮಹಾವಿಷ್ಣುವಿನ ಆರಾಧನೆ, ಹನುಮನ ಆರಾಧನೆಯಿಂದ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಯೋಗ ಫಲ ನಿಮ್ಮ ರಾಶಿಯಲ್ಲಿದೆ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ವೀಕ್ಷಕರೇ, ಇವತ್ತು ಮಾರ್ಗಶಿರ ಮಹಾಲಕ್ಷ್ಮಿ ವ್ರತಾನುಷ್ಠಾನ ಜೊತೆಗೆ ಹನುಮ ಜಯಂತಿ, ಹನುಮದ್ ವ್ರತಾನುಷ್ಠಾನವನ್ನ ನೆರವೇರಿಸುವಂತಹ ಶುಭ ದಿನ. ಹಾಗಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತಿನ ಸ್ಟುಡಿಯೋದಲ್ಲಿ ಗುರುಜರ ನೇತೃತ್ವದಲ್ಲಿ ವಿಶೇಷವಾದಂತಹ ಪೂಜಾರಾಧನೆ ಸಲ್ಲಿಸಲಾಗ್ತಿದೆ. ಹಾಗಾಗಿ ಪೂಜಾ ಕಾರ್ಯದಲ್ಲಿ ಭಾಗವಹಿಸಲಿಕ್ಕೆ ಆಗಮಿಸುತ್ತಾರೆ ಹರೀಶ್ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಗುರುಜಿ. ಖಂಡಿತಮ್ಮ. ಹನುಮನ ಹಣೆ ಮೇಲೆ ವಿಶೇಷವಾಗಿರ್ತಕ್ಕಂಥ ಕೇಸರಿ ಕಾಣಬೇಕು. ರಾಮ, ಕೋದಂಡ ರಾಮ, ಜಾನಕಿ ರಾಮ, ಪಟ್ಟಾಭಿರಾಮ ರಾಮ. ಈ ನಾಮದಲ್ಲೇ ಒಂದು ಶಕ್ತಿ ಇದೆ. ಹೌದು. ಇವಾಗ ರಾಮ, ಕೋದಂಡ ರಾಮ. ಶ್ರೀರಾಮ ಜಯ ರಾಮ ಜಯ ಜಯ 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 ರಾಮ.
ಶ್ರೀರಾಮನ ಪ್ರಾರ್ಥನೆ ಮಾಡ್ತಾ ರಾಮಭಕ್ತ ಹನುಮನ ಆರಾಧನೆ. ಇವತ್ತು ಹನುಮತ್ ಜಯಂತಿ, ಶ್ರೀರಾಮವ್ರತ ಅಂದರೆ ಹನುಮದ್ ವ್ರತ, ಇದೆಲ್ಲವೂ ಬಹಳ ವಿಶೇಷವಾದ್ದರಿಂದ ಇವತ್ತಿನ ದಿವಸ ನಿಮ್ಮ ನಿಮ್ಮ ಪ್ರಾಂತ್ಯಗಳಲ್ಲಿರ್ತಕ್ಕಂಥ ಹನುಮನ ಸಾನ್ನಿಧ್ಯಗಳೆಲ್ಲಿದೆಯೋ ಆ ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲಿ ಶ್ರೀರಾಮಚಂದ್ರನ ಪ್ರಾರ್ಥನೆ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬತಕ್ಕಂತಹ ರಾಮನಾಮವನ್ನು ಪಠನೆ ಮಾಡಿ, ಹಾಗೆ ವಿಶೇಷವಾಗಿರತಕ್ಕಂತಹ ಭಗವಂತನ ಸೇವೆಯನ್ನು ಸಲ್ಲಿಸಿ. ಇವತ್ತು ಭಗವತ್ ಸೇವೆ ಸಲ್ಲಿಸುವಾಗ ಎಲ್ಲಿ ವಾನರ ಸೈನ್ಯಗಳು ಯಥೇಚ್ಛವಾದಂಥ ರೀತಿ ಇರುತ್ತೋ ಅಂತಹ ವಾನರ ಸೈನ್ಯ ಇರುವಂಥ ಸಾನ್ನಿಧ್ಯದಲ್ಲಿ ನಿಮ್ಮ ಕೈಲಾದಷ್ಟು ಹಣ್ಣು ಹಂಪಲುಗಳನ್ನು ತೆಗೆದುಕೊಂಡು ಕೊಡಿ. ವಾನರ ಸೈನ್ಯಕ್ಕೆ ಬರೀ ಇವತ್ತು ಮಾತ್ರ ಅಲ್ಲ, ಅಂದ್ರೆ ಇವತ್ತು ಹನುಮತ್ ಜಯಂತಿ ಇವತ್ತೊಂದು ದಿವಸ ಕೊಡಬೇಕು ಅಂತಲ್ಲ, ನಿಮ್ಮ ಸುತ್ತಮುತ್ತ ಪ್ರಾಂತ್ಯದಲ್ಲಿ ಬರ್ತಕ್ಕಂತಹ ವಾನರಗಳಿಗೆ ಯಾವುದೇ ಕಾರಣಕ್ಕೂ ನೋಡಿ, ವಾನರಕ್ಕೆ ನಮ್ಮಿಂದ ಮನುಷ್ಯರಿಂದ ಯಾವ ತೊಂದರೆನೂ ಆಗಬಾರ್ದು. ಯಾಕೆಂದ್ರೆ ಮಂಗನಿಂದ ಮಾನವ, ಇದನ್ನು ಅರ್ಥ ಮಾಡ್ಕೊಳ್ಬೇಕಾದಂತಹದ್ದು. ಹಾಗಾಗಿ ಯಾವುದೇ ಕಾರಣಕ್ಕೂ ನಮ್ಮಿಂದ ಕಿಂಚಿತ್ ತೊಂದರೆ ಆಗಬಾರ್ದು. ಯಾರು ಹನುಮನ ಸಾನ್ನಿಧ್ಯಕ್ಕೆ ಅಂದ್ರೆ ಹನುಮನ ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿನ ಪ್ರಾರ್ಥನೆ ಮಾಡಿದ್ರು ಅವರ ಕರ್ಮ ಫಲಗಳು ದೂರ ಆಗುತ್ತೆ. ಜೊತೆಗೆ ಎಲ್ಲಿ ವಾನರ ಸೈನ್ಯಕ್ಕೆ ತೊಂದರೆ ಮಾಡಿದ್ದಾದ್ರೆ ನೀವು ಸಾಧ್ಯವಾದಷ್ಟು ಮುಂದಿನ 3 ತಲೆಮಾರು, ಒಂದು ವಾನರ ಸೈನಿಕೆ ನಾವು ತೊಂದರೆ ಮಾಡಿದ್ದಾದ್ರೆ ಮುಂದಿನ 3 ತಲೆಮಾರು ಆ ನೋವನ್ನು ಅನುಭವಿಸುತ್ತೆ. ಅದಕ್ಕಾಗಿ ಇವತ್ತು ವಾನರ ಸೈನಿಗಳೆಲ್ಲೇ ಕಂಡು ಬಂದರೂ ಒಂದಿಷ್ಟು ಆಹಾರವನ್ನು ಉಣಬಡಿಸಿ. ಹಾಗೆ ರಸ್ತೆಗಳಲ್ಲಿ ಮತ್ತು ಮಾರ್ಗ ಮಧ್ಯದಲ್ಲಿ ಎಲ್ಲಾದರೂ ವಾನರ ಸೈನ್ಯ ಕಂಡು ಬಂದಾಗ ಆ ಸನ್ನಿವೇಶಕ್ಕೆ ಭಗವಂತ ನಿಮಗೆ ಏನು ಕೊಟ್ಟಿರ್ತಾನೋ ಪದಾರ್ಥಗಳನ್ನೇನು ನೀವು ಹಾಕಿ ಒಂದಿಷ್ಟು ಒಳ್ಳೇದು ಮಾಡಬೇಕು, ಅಥವಾ ಪಕ್ಷಿ ಅಲ್ಲಿರ್ತಕ್ಕಂಥ ವಾನರ ಸೈನ್ಯಕ್ಕೆ ಆಹಾರ ಕೊಡಬೇಕು ಅಂತಕ್ಕಂಥ ಮನಸ್ಸು ನಿಮಗೆ ಇರಬಹುದು. ಆದರೆ ಅದನ್ನು ಎಲ್ಲಿ ಕೊಡಬೇಕು ಆ ಚಿಂತನೆ ಮಾಡಿ. ಯಾಕೆಂದ್ರೆ ರಸ್ತೆಗಳಲ್ಲಿ, ಹೈವೇಗಳಲ್ಲಿ ನೀವು ಏನಾದರೂ ಅಲ್ಲಿರ್ತಕ್ಕಂಥ ವಾನರ ಸೈನ್ಯಕ್ಕೆ ಆಹಾರವನ್ನು ಕೊಡಬೇಕು ಅಂತ ಒಂದು ಕಡೆ ನಿಂತುಕೊಂಡ್ರೆ ಸುತ್ತಮುತ್ತ ಇರತಕ್ಕಂಥ ಎಲ್ಲ ವಾನರ ಸೈನ್ಯ ಓಡಿ ಬರುತ್ತೆ. ಆ ಓಡಿ ಬರುವಾಗ ಆ ಭಾಗ ಮತ್ತು ಎಡ ಮತ್ತು ಬಲಭಾಗದಲ್ಲಿ ಬರುವಂತಹ ವೆಹಿಕಲ್ಸ್ ಅಂದ್ರೆ ದೂರ ಬಾರದಿಂದ ಸ್ಪೀಡಾಗಿ ಬರ್ತಿರ್ತಾರೆ, ಅವ್ರ ಸ್ಪೀಡ್ ಕಂಟ್ರೋಲ್ ಮಾಡ್ಲಿಕ್ಕಾಗಲ್ಲ, ಬ್ರೇಕ್ ತೊಂದರೆ ಆಗುತ್ತೆ. ಅದಕ್ಕೆ ಕಾರಣೀಭೂತರು ನೀವಾಗ್ತೀರಿ. ಅದಕ್ಕೆ ಸಾಧ್ಯವಾದಷ್ಟು ಹೈವೇಗಳಲ್ಲಿ, ರಸ್ತೆಗಳಲ್ಲಿ ವಾನರ ಸೈನ್ಯಕ್ಕೆ ಆಹಾರವನ್ನು ಕೊಡಬೇಕಾದ್ರೆ ವಾನರ ಸೈನ್ಯವಷ್ಟೇ ಅಲ್ಲ, ಯಾವುದೇ ಪಶು ಪಕ್ಷಿ ಪ್ರಾಣಿಗಳಿಗಾದ್ರೂ ರಸ್ತೆಗಳಲ್ಲಿ, ಹೈವೇಗಳಲ್ಲಿ ಅಂತಹ ಕಡೆ ಏನಾದರೂ ಪದಾರ್ಥವನ್ನು ಕೊಡುವಂತಹವರು 100 ಬಾರಿ ಚಿಂತನೆ ಮಾಡಿ. ಎಡ ಮತ್ತು ಬಲಭಾಗದಲ್ಲಿ ಅಂದ್ರೆ ನಿಮ್ಮ ಹಿಂದಾಗ್ಲಿ ಮುಂದಾಗ್ಲಿ ಗಾಡಿಗಳು, ವೆಹಿಕಲ್ಸ್ ಏನಾದ್ರು ಸ್ಪೀಡಾಗಿ ಬರ್ತಿದ್ರೆ ವೆಹಿಕಲ್ ಬರುವ ಸ್ಥಳದಲ್ಲಿ ಆಹಾರನೇ ಕೊಡಬೇಡಿ. ಆಹಾರ ಕೊಡೋದನ್ನು ಸ್ವಲ್ಪ ದೂರ ಹೋಗಿ ಕೊಡಿ, ಅಥವಾ ಎಲ್ಲಿದೆಯೋ ಅದೇ ಸ್ಥಳದಲ್ಲಿ ಸ್ವಲ್ಪ ಹತ್ತಿರದಲ್ಲಿ ನಿಂತು ಕೊಡಿ, ಏನು ತಪ್ಪಿಲ್ಲ. ಆಹಾರವನ್ನು ತಿನ್ನಕ್ಕೆ ಬರುವಾಗ ಅದು ನಿಮಗೆ ತೊಂದರೆ ಮಾಡುವಂಥದ್ದು ಏನಿಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿ. ನಮ್ಮಿಂದ ಒಬ್ಬನ ಒಂದು ಜೀವವನ್ನು ಕೊಡೋದಕ್ಕೆ ಖಂಡಿತ ಯಾರ ಕೈಲೂ ಆಗುದಿಲ್ಲ. ಹಾಗೆ ಜೀವವನ್ನು ತೆಗೆಯೋ ಶಕ್ತಿನೂ ತೆಗೆಯತಕ್ಕಂತಹ ಒಂದು ಮನಸ್ಸು, ಆ ನಿರ್ಧಾರ ನಾವು ಮಾಡಬಾರ್ದು. ಅದಕ್ಕಾಗಿ ನಮ್ಮಿಂದ ಒಂದು ಸಣ್ಣ ಕ್ರಿಮಿಕೀಟಕ್ಕೂ ತೊಂದರೆ ಆಗದಂಗೆ ನೋಡ್ಕೊಳ್ಬೇಕಾದ್ದು ಅದು ಮಾನವ ಜನ್ಮ. ಆ ಮಾನವ ಜನ್ಮ ಅರ್ಥಪೂರ್ಣವಾಗಿರಬೇಕು. ಹಾಗೆ ಹನುಮನ ಪ್ರಾರ್ಥನೆ ಮಾಡ್ತಾ, ಹನುಮನ ಭಕ್ತನಾದ ಹನುಮನ ಪ್ರಾರ್ಥನೆ, ರಾಮ ಭಕ್ತನ ಪ್ರಾರ್ಥನೆ ಮಾಡಿ ಇವತ್ತು ದಿವಸ ಪ್ರತಿಯೊಬ್ಬರು ಹನುಮನ ಸಾನ್ನಿಧ್ಯಕ್ಕೆ ಹೋಗಿ ಬನ್ನಿ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬತಕ್ಕಂತಹ ರಾಮನಾಮವನ್ನು ನಿರಂತರವಾಗಿ ಪಠನೆ ಮಾಡಿ ಶ್ರೀರಾಮಚಂದ್ರನ ವಿಶೇಷವಾಗಿರತಕ್ಕಂತಹ ಭಕ್ತನಾದಂತಹ ಹನುಮನ ಸಾನ್ನಿಧ್ಯದಲ್ಲಿ ಕೊಡುವ ಕೇಸರಿಯನ್ನ ನೀವು ಹಣೆಗೆ ತಿಲಕವಾಗಿಡಿ. ಒಳ್ಳೆಯದಾಗಲಿ. ಮಾರ್ಗಶಿರ ಮಹಾಲಕ್ಷ್ಮಿ ಜೊತೆಗೆ ಹನುಮಂತನ ವಿಶೇಷವಾಗಿರತಕ್ಕಂತಹ ಹನುಮತ್ ಜಯಂತಿ. ಇವತ್ತು ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬತಕ್ಕಂತಹದ್ದೊಂದು ಮಾಡುವ ಸಂಕಲ್ಪ ಮಾತ್ರ ಮಾರ್ಗಶಿರ ಮಹಾಲಕ್ಷ್ಮಿ ಹಾಗೆ ಹನುಮತ್ ಜಯಂತಿಯ ಸಂಕಲ್ಪವನ್ನು ಮಾಡೋಣ. ಶುಭಾಭ್ಯಾಂ ಶುಭೇ ಪೂರ್ವಶ್ಚರಿತ ಇವಗುಣ ವಿಶೇಷ ಶುಭರಿತೋ. ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಿರ್ತಕ್ಕಂತಹ ವೀಕ್ಷಕ ಬಂಧುಗಳಿಗೂ ಹಾಗೂ ಕಾರ್ಯಕ್ರಮದಲ್ಲಿ ನನ್ನೊಂದಿಗೆ ಇರತಕ್ಕಂಥ ನಿಮಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಹನುಮನ್ನ ಪ್ರಾರ್ಥನೆ ಮಾಡ್ತಾ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡೋಣ. ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ವಿಶೇಷವಾಗಿ श्रीराम जय राम जय जय राम, 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 श्रीराम जय राम
जय जय राम श्रीराम जय राम जय जय राम श्रीराम जय राम जय जय राम श्रीराम जय राम जय जय राम श्रीराम जय राम जय जय राम श्रीराम जय राम जय जय राम श्रीराम जय राम जय जय राम श्रीराम जय राम जय जय राम श्रीराम जय राम जय जय राम श्रीराम जय राम जय जय राम श्रीराम जय राम जय जय राम श्रीविदारपा भक्त्यादीपं प्रेक्षामि देवाय परमात्मने त्रायमानर्काद्घोरा दिव्य ज्योतिर्नमोस्तुते श्री आंजनेय स्वामी देवताभ्यो नमः महालक्ष्मी नमः एकादशीदीपं दर्शयामि इति नैवेद्यम् ಹಾಗೆ ಇವತ್ತಿನ ದಿವಸ ಹನುಮತ್ ಜಯಂತಿ ಜೊತೆಗೆ ವಿಶೇಷವಾಗಿರತಕ್ಕಂತಹ ಧನುರ್ಮಾಸ ಪೂಜಾ ಪ್ರಾರಂಭ. ಇದರ ಮಧ್ಯದಲ್ಲಿ ವರ್ಷಫಲ ಎಂಬತಕ್ಕಂಥದ್ದು 2022ರ ವರ್ಷಫಲ ಸಹಿತ ಇವತ್ತು ನಾವು ಪ್ರಾರಂಭಿಸ್ತಾ ಇದ್ದೀವಿ. 2020ರ ವರ್ಷಫಲ ವಿಶೇಷವಾಗಿರತಕ್ಕಂಥ ಹನುಮತ್ ಜಯಂತಿಯ ಈ ಶುಭ ದಿನದಂದು ಸ್ವಾಮಿಯ ಸಾನ್ನಿಧ್ಯದಲ್ಲಿ ಇದು ಲೋಕಾರ್ಪಣೆ ಆಗ್ತಾ ಇದೆ. 2022ರ ರಾಶಿಫಲ ದರ್ಪಣ. ರಾಶಿಫಲ ದರ್ಪಣ ಎಂಬತಕ್ಕಂಥದ್ದು ಇವತ್ತಿನಿಂದ ಮಾರುಕಟ್ಟೆಗೆ ಪ್ರವೇಶವಾಗ್ತಾ ಇದೆ. ಶ್ರೀನಿಧಿ ಪಬ್ಲಿಕೇಶನ್ಸ್ ಸಹೋದ್ಯೋಗಿಗೆ ವಿಶೇಷವಾಗಿ ರಾಶಿಗಳು, ವರ್ಷಫಲ ಜೊತೆಗೆ ನಾವು ನಡೆಸಬೇಕಾಗಿರತಕ್ಕಂತಹ ಹಾಕುವ ಹೆಜ್ಜೆಯಲ್ಲಿ ಪ್ರತಿಯೊಂದು ಗ್ರಹಗತಿಗಳಲ್ಲಾಗುವಂಥ ವ್ಯತ್ಯಾಸಗಳನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಬೇಕಾಗಿರುವಂತಹ ಒಂದು ಚುಟುಕ ತಂತ್ರಸಾರಗಳೊಂದಿಗೆ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ಆಯಾ ದಿನದ ರಾಶಿಫಲದಲ್ಲಿ ಬರ್ತಕ್ಕಂತಹ ದೋಷಗಳನ್ನು ದೂರ ಮಾಡಿಕೊಳ್ಳಿಕ್ಕೆ ವರ್ಷಫಲ ಎಂಬತಕ್ಕಂತಹದ್ದು ಇವತ್ತು ಜಗಜ್ಜಾಹೀರಾತಾಗ್ತಾ ಇದೆ. ಪ್ರತಿಯೊಂದು ಕಡೆಯೂ ರಾಜ್ಯದ ಮೂಲ ಮೂಲೆಗಳಲ್ಲೂ ಸಹಿತ ವಿಶೇಷವಾಗಿ ಎಲ್ಲರ ಕೈಗೆ ಎಟುಕುವಂತಹ ರೀತಿಯಲ್ಲಿ ಈ ಒಂದು ವಿಶೇಷವಾಗಿ 2022ರ ವರ್ಷಫಲ, ಈ ವರ್ಷಫಲ ರಾಶಿ ಭವಿಷ್ಯತ್ತನ್ನು ವರ್ಷ ಭವಿಷ್ಯತ್ತು ಎಂಬತಕ್ಕಂಥದ್ದು ಗುರು, ಶನಿ ಮತ್ತು ರಾಹು, ಕೇತು ಸಂಚಾರ ಫಲ ಸಹಿತವಾಗಿರತಕ್ಕಂಥ ವಿಶೇಷವಾಗಿರತಕ್ಕಂಥ ಗ್ರಂಥ ಇವತ್ತು ಲೋಕಾರ್ಪಣೆ ಆಗ್ತಾ ಇದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಸ್ವಾಮಿಗೆ ಆರತಿ ಸಲ್ಲಿಸೋಣ.